ನಾನು ಒಳಗಡೆ ಹೋಗ್ಬೇಕು ಬಿಡ್ರೋ. ಬಿಟ್ಬಿಡ್ರೋ. ಏನ್ ಕೇಳ್ರಿ, ಇದು ನನ್ನ ತಪ್ಪಲ್ಲ. ಆ ಆ ನನ್ನನ್ನು ಹೊರಗೆ ತಗೊಳ್ಳಿ, ಯಾರಾದ್ರೂ ಇದ್ದೀರಾ? ದೇವ್ರೇ,
ಮಾ ಎಲ್ಲಿದ್ಯಾ ನೀನು? ಎಲ್ಲಿದ್ಯಾ? ಅಲ್ಲಿಟ್ರೆ ಸಾಕು. ರೂತ್, ನಾನು ಫೊಲೀನಾ. ಮಾರ್ಗನ್ಗೆ ಕಾಲ್ ಕನೆಕ್ಟ್ ಮಾಡು. ಪೊಲೀನಾ, ಫ್ಲೈಟ್ ಹೇಗಿತ್ತು? ಲಾಂಗ್. ನಾನು ಕಳ್ಸಿದ ಇಮೇಲ್ ನಿಮಗೆ ಸಿಕ್ತಾ? ಲೊಕೇಶನ್ವರೆಗೂ ಸಿಕ್ಕಿದೆ, ಆದರೆ ಇಷ್ಟೊಂದು ಕೇರ್ಲೆಸ್ ಆಗಿರಬೇಡ. ಅದನ್ನು ನಾನು ನೋಡ್ಕೊಳ್ತೀನಿ. ನನಗೆ ಗೊತ್ತು ನಿನಗಾಗತ್ತೆ. ಥಾಮಸ್ ಹಾಗೆಲ್ಲ ಹೋಗೋನಲ್ಲ. ಅವನಿಗೆ ಎಕ್ಸಾಕ್ಟ್ಲಿ ಏನು ನಡೀತಿದೆ ಅಂತ ಗೊತ್ತಾಗೋವರೆಗೂ ಈ ಜಾಗದ ಪ್ರತಿಯೊಂದು ಭಾಗನೂ ನಾನು ಅವ್ರಿಗೆ ತೋರಿಸ್ತೀನಿ. ಎಂಜಾಯ್ ಮಾಡೋದಕ್ಕೆ ಟ್ರೈ ಮಾಡು. ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿಮ್ಮ ಆಫೀಸ್ ಸಿಕ್ಕಿದ ಮೇಲೆ ನಾನು ರಿಲ್ಯಾಕ್ಸ್ ಮಾಡ್ತೀನಿ. ಇಲ್ಲ, ಸ್ಲೋ ಡೌನ್. ನನ್ನ ಹತ್ರ ಇನ್ನೂ €1 ಹಾಗೆ ಬಾಕಿ ಇದೆ. ಯಾವುದಾದ್ರೂ ಒಳ್ಳೆ ಕೆಲಸ ಇದೆಯಾ ನನಗೆ? ಖಂಡಿತವಾಗ್ಲೂ ಮಾಡ್ತೀನಿ. ನೀನು ಹುಷಾರಾಗಿ ನೋಡ್ಕೊ, ಮತ್ತೆ ಕೀಪ್ ಮಿ ಪೋಸ್ಟಿಂಗ್. ಓಕೆ ಮಾರ್ಗನ್, ಸಿ ಯು. ಹಲೋ, ವೆಲ್ಕಮ್ ಟು ರಿಸಾರ್ಟ್ ಸೈಪಾನ್. ನನ್ನ ಹೆಸರು ಟೋನಿ. ಮತ್ತೆ ಇಲ್ಲಿ ನನಗೆ ನಿಮಗೆ ಕೊಡೋದಿಕ್ಕೆ ಏನೋ ಇದೆ. ತಗೋ. ಥ್ಯಾಂಕ್ ಯು. ಇದು ಸೈಪಾನ್ ಜನರು ನಿಮಗೆ ಕೊಟ್ಟಿರೋ ಗಿಫ್ಟು. ಇದನ್ನ ನೀವು ಎಲ್ಲಿಗ್ತಿರೋ ಅದರಿಂದ ನಿಮಗೆ ಒಳ್ಳೇದಾಗುತ್ತೆ. ನಿಜ ಹೇಳಬೇಕಂದ್ರೆ ಇದು ಮಕ್ಕಳಿಗೋಸ್ಕರ. ತಂದ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಸೈಪಾನಲ್ಲಿ ಆರಾಮಾಗಿರಿ ನೀವು. ಕಾಫಿ ಎಸ್ ಪ್ಲೀಸ್. ಕಾಫಿ, ಕ್ರೀಮ್, ನೋ ಶುಗರ್, 2. ಮೆಮೊರಿ ಚೆನ್ನಾಗಿದೆ. ಡೇವ್ ಕಾಣಿಸಿದ್ನಾ? ಅವನು ಕಾರ್ಗೋ ಶಿಪ್ಸ್ನ ಶೂಟ್ ಮಾಡ್ತಾ ಇದ್ದಾನೆ. ಹೇ, ಹೌದು, ನಿಮ್ಮ ಬ್ರದರ್ ಬೆಳಗ್ಗೆ ಬಂದ್ರಾ? ಹೌದು. ಕೇಳಿದ್ದಕ್ಕೆ ಥ್ಯಾಂಕ್ಸ್. ಎಲ್ಲ ಸರಿ ಹೋದ್ರೆ ಸಾಕು. ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಒಂದು ದಿವಸ ದೊಡ್ಡವರಾಗಲೇಬೇಕಲ್ವಾ? ಅದು ಆಲನ್. ಒಮೀನಾ, ವಾವ್. ಹಾಯ್. ಯಾ. ಹೇ ಆಲನ್, ಇವ್ರು ನನ್ನ ಅಸೋಸಿಯೇಟ್. ಟೈಲರ್ ಆರ್ಕಿಟೆಕ್ಚರಲ್ಲಿ ನನ್ನ ಕನ್ಸಲ್ಟೆಂಟ್ ಆಗಿದ್ದಾರೆ. Tyler. Yeah. Great to meet you. ಸರಿ, ನಾ ಹೋಗ್ತೀನಿ. ಡೇವ್ನ ಹುಡುಕ್ಬೇಕು. ಕಾಫಿ You have- ಕುಡಿತೀರಾ? ಸರಿ. ಅಲ್ಲಿ ನೋಡೋದಿಲ್ಲ. ಅಯ್ಯೋ, ನಡೆಯೋ ಮೊದಲು ಇಲ್ಲಿಂದ. ನಾನ್ ಚೆನ್ನಾಗಿದ್ದೀನಿ. ಹೇ ಡೇವ್. ಹೇಯ್. ಹೇಯ್. ಹೇಯ್, ತುಂಬಾ ದಿನ ಆಯ್ತು ನೀನು ನೋಡಿ. ಫಲೀನಾ, ನೋಡಿ ಖುಷಿ ಆಯ್ತು. ಇಟ್ಸ್ ಗುಡ್ ಟು ಸಿ ಯು. ಇಲ್ಲಿ ಜೀವನ ಹೇಗೆ ನಡೀತಾ ಇದೆ? ಅದ್ಭುತವಾಗಿದೆ. ಯಾವಾಗಿನಾಗೆ? ಹೇ ಟೈಲರ್, ಈ ಶರ್ಟ್ನ ಟೋಕಿಯಲ್ಲಿ ತಗೊಂಡೆ. ಏನು ಹೇಳ್ತಿದೆ? ಒಟಚಿವಾ, ಅಮೇರಿಕಾ, ದ ಎಚಿಬ್ಯಾನೋ ಅಂಡ್ ಥ್ಯಾಟ್ ದಿಸ್. ಅಮೇರಿಕಾದ ನಂಬರ್ 1 ಕೆಟ್ಟ ಹುಡುಗ ಅಂತೆ. ಬೇವರ್ಸಿ ನನ್ನ ಮಗನೇ. ಸೇಲ್ಸ್ನವ್ನು ಹೇಳ್ದ ಇದು ತುಂಬಾ ಫನಿ ಶರ್ಟ್ ಅಂತ. ಹೌದು. ಗೊತ್ತಿಲ್ದಿರೋದ್ರ ಬಗ್ಗೆ ಎಲ್ಲ ಆತರ ಮಾತಾಡಬಾರ್ದು. ಆದ್ರೂ ನಿಮಗೆ ಗೊತ್ತದು? ಅದ್ರ ಬಗ್ಗೆ ಏನಾದ್ರೂ ಗೊತ್ತಾ? ನನ್ನ ಪ್ರೊನೌನ್ಸಿಯೇಷನ್ ಅಷ್ಟು ಸರಿ ಇಲ್ಲ, ಆದ್ರೆ ನಂಗೆ ಅರ್ಥ ಆಗುತ್ತೆಲ್ಲ. ಎಷ್ಟು ಗೊತ್ತಿದೆ ಅನ್ನೋದು ಮುಖ್ಯ ಅಲ್ಲ, ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ತಿಳ್ಕೋಬೇಕು. ಅದೇ ಸತ್ಯ. ಶಲ್ವಿ, ಅವ್ರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಅದೆಲ್ಲ ಏನೋ ಪ್ರಾಪರ್ಟಿ ಪ್ರಾಬ್ಲಮ್ ಇರುತ್ತೆ. ಇದೆಲ್ಲ ಮಾಮೂಲಿ ಇಲ್ಲಿ. ನಾವೀಗ ಹೊರಡೋಣ. ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ನಾವು ಸೇಫ್ ಆಗಿರ್ತೀವಿ. ಆ ಎಕರೆಯಲ್ಲಿ ಕಾರ್ ಬಂತು. ಹೌದಾ? ಹೇ, ಏನು ಈ ತರ ಬಂದಿದ್ಯಾ? ನಿನಗಿಷ್ಟ ಆಗ್ಲಿಲ್ವಾ? ಇನ್ನೊಂದು ಒಳ್ಳೆ ವ್ಯಾನು ಸಿಕ್ಕಿಲ್ಲ. ಪ್ಲಸ್ ಕಾಸು ಉಳಿಸ್ಬೇಕಂತ ನೀವೇ ಹೇಳಿದ್ದು ಬಾಸ್. ನನ್ನ ಕಸಿನ್ ಒಳ್ಳೆ ಡೀಲ್ ಕೊಟ್ಟ.
ಹೋಗಿ ಆ ಸ್ಟಫ್ನೆಲ್ಲ ತಗೊಂಬಾ. ಸರಿ ಸರಿ, ಬನ್ನಿ ಬನ್ನಿ. ಸರಿ ಓಕೆ, ಹೋಗ್ತೀವಿ. ಪರವಾಗಿಲ್ಲ. ಥ್ಯಾಂಕ್ಸ್. ಲೋಕಲ್ಸ್ ಆಲ್ರೆಡಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ನಾವು ಆ ಕಡೆ ಹೋಗೋದು ಬೇಡ. ವರ್ಲ್ಡ್ ವಾರ್ 2 ಅಲ್ಲಿ ಎಷ್ಟೊಂದು ಜನ ಕಾಣೆಯಾಗಿದ್ದಾರೆ. ಕೆಲಸ ಮಾಡ್ತಾ ಮಾಡ್ತಾ ಅವರೆಲ್ಲ ಸತ್ತು ಹೋಗಿರ್ಬೋದು. ನನ್ನ ಪ್ರಕಾರ ಅವರಲ್ಲಿ ಮೆಮೋರಿಯಲ್ ಮಾಡ್ಬೋದು. ಸೊ ನಾವು ಆ ಜಾಗ ತಗೊಂಡ್ರೆ ಅದು ನಮ್ಮ ಕನ್ಸ್ಟ್ರಕ್ಷನ್ಗೆ ನೆಗೆಟಿವ್ ಆಗುತ್ತೆ. ನಿಮ್ಮ ಕನ್ಸ್ಟ್ರಕ್ಷನ್ ಪಕ್ಕದಲ್ಲಿ ಇನ್ನೊಂದು ಪ್ರಾಬ್ಲಮ್ ಬೇರೆ. ಜಾಪನೀಸ್ ಅವರು ಬರೋಕ್ಕಿಂತ ಮುಂಚೆ ಅದೊಂದು ದೊಡ್ಡ ಸಮಾಧಿ ಆಗಿತ್ತು. ಅದಾದ್ಮೇಲೆ ಬಂದ ಸ್ಪ್ಯಾನಿಷ್ ಕಾಲೋನೀಸ್ ಅವರು ತುಂಬ ಕೆಟ್ಟ ಜನರನ್ನ ಕರ್ಕೊಂಡ್ಬಂದರು. ನಮ್ಮವ್ರು ಸುಮಾರು ಜನ ಸತ್ತೋದ್ರು. ಆ ಪಾಯಿಂಟ್ ಏನು ಅಂದ್ರೆ ಆ ಜಾಗ ಜಾಪನೀಸ್ ಅವ್ರದ್ದಾಗಿತ್ತು. ನಮ್ಗೆ ಯಾಕೆ ಅದೆಲ್ಲ ಬಿಟ್ಟಾಕಿ ಈಗೆಲ್ಲ? ಪೆಪೆ ಹೇಳಿದ ನಿಜ. ಸ್ಪ್ಯಾನಿಷ್ ಅವರು ತುಂಬಾನೇ ಈ ರೀತಿ ಮಾಡ್ತಾನೆ ಇರ್ತಾರೆ ಯಾವಾಗ್ಲೂ ಕೂಡ. ಯಾರು ಕೂಡ ಜಾಸ್ತಿ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ವರ್ಲ್ಡ್ ವಾರ್ 2 ಅಲ್ಲೂ ಕೂಡ ಇದೇ ರೀತಿ ನಡೆದಿತ್ತು ಮುಂಚೆನೂ. ಆ ಐಲ್ಯಾಂಡ್ ಅಲ್ಲಿ ನ್ಯೂ ಝೋನ್ ಅನ್ನೋ ಪ್ರದೇಶ ಇದೆ, ಅಲ್ಲಿ ಯಾರು ಹೋಗ್ಬೇಡಿ, ಓಕೆನಾ? ನನಗೆ ಫೋಕ್ ವರ್ಲ್ಡ್ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇದೆ. ಪಕ್ಕದಲ್ಲಿ ಸುಡ್ಗಾಡು ಏನಾದ್ರು ಇದೆಯಾ? ಅಲ್ಲಿಗೆ ತುಂಬಾ ಜನ ಬಂದು ಹೋಗ್ತಾ ಇರ್ತಾರೆ ಯಾವಾಗ್ಲೂ ಕೂಡ. ಅದು ಸಾಮಾನ್ಯವಾದ ನೆಲ ಅಲ್ಲ. ಎಲ್ಲರೂ ಅನ್ಕೊಂಡಿದ್ದಾರೆ ಈ ಜಾಗಕ್ಕೆ ಶಾಪ ಹಾಕಿದಾರಂತ. ಅದಕ್ಕೆ ಸೈಪ್ಯಾನ್ಗೆ ಒಂದು ಕೆಟ್ಟ ಹೆಸರು ಬಂತು. ಈಗ ಮಾಡರ್ನ್ ಜನರು ಯಾರಿದಾರೋ ಅಂದ್ರೆ ಅಮೆರಿಕನ್ಸ್ ಅಥವಾ ಜಾಪನೀಸ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಲೋಕಲ್ ಸ್ಟಾಫ್ನ ಹೈರ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಕಾಸು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲರೂ ರೆಡಿಯಾಗಿರ್ತಾರೆ, ಆದರೆ ಮನಿ ಬಂದ್ಬಿಟ್ಟು ಅಲ್ಟಿಮೇಟ್. ಈಗಾಗಲೇ ಸಾಕಷ್ಟು ಮಾಡಿದ್ದೀವಿ. ನೋಡ್ದಾ, ಅದ್ರ ಬಗ್ಗೆ ವರಿ ಆಗ್ಬೇಡ. ಯಾವಾಗ್ಲೂ ಬಂದು ಸೇರ್ಬೇಕಿತ್ತು. ಎಂತ ಗಾಡಿನೋ ಇದು. ಈ ಥರದ ಗೊಂಬೆ ನನ್ನ ರೂಮಲ್ಲೂ ಇತ್ತು, ಆದ್ರದ್ದು ಬೇರೆನೇ ಇತ್ತು. ಆ ಗೊಂಬೆಗಳಿಂದ ಒಳ್ಳೇದಾಗತ್ತೆ ಅಂತಾರೆ ಇಲ್ಲಿ. ಯಾವಾಗ್ಲೂ ಅಲ್ಲ. ಆದ್ರೆ ಅದನ್ನ ಯಾಕೆ ಇಲ್ಲಿ ಕಟ್ಟಿದಾರ ಅದನ್ನ? ಹೇಯ್, ಇದ್ರ ಅರ್ಥ ಏನು? ಅಂದ್ರೆ ವಾಪಸ್ ಹೋಗಿ ಅಂತ. ಕಾರಲ್ಲಿ ಕೂತ್ಕೊಳ್ಳಿ, ಇನ್ನು ಸ್ವಲ್ಪ ದೂರ ಇದೆ. ಪೆಪೆ, ನೋಡಲ್ಲಿ ವ್ಯೂ ಹೇಗಿದೆ. ಇಂಥ ಜಾಗಕ್ಕೆ ಬರಬೇಕು ಅಂದ್ರೆ ಆಸೆ ನನಗೆ. ಚೆನ್ನಾಗಿದೆ, ಆದ್ರೆ ಇಲ್ಲಿ ಸಾಕಷ್ಟು ಮರಗಳನ್ನ ತೆಗಿಬೇಕು. ಇಲ್ಲಿಂದ ಊರು ಎಷ್ಟು ದೂರ ಇದೆ? 2 ಮೈಲಿ ಹೋಗ್ಬೇಕು. ಹೌದಾ? ಫಸ್ಟ್ ಇಲ್ಲಿರೋ ಬ್ಯೂಟಿನ ನೋಡಿ ಎಂಜಾಯ್ ಮಾಡು. ಅಂದ್ರೆ ಡೆವಲಪ್ಮೆಂಟ್ಗೆ ಜಾಸ್ತಿ ದುಡ್ಡು ಬೇಡ ಅನ್ಸುತ್ತೆ. ಹಾಗ ಇದರಲ್ಲಿರೋ ಮಜಾ ನಿನಗೆ ಗೊತ್ತಿಲ್ಲ. ಇಲ್ಲಿರೋ ಮೋಡ್ಗಳೆಲ್ಲ ಹೇಗೆ ಗೊತ್ತಾ? ಒಂದು ಹುಡುಗಿ ಥರ. ಹೇ ಡೇವ್, ಆಲನ್ ನಿಂಗೆ ವಾಟರ್ಫಾಲ್ ತೋರಿಸ್ತಾನಂತೆ. ಏನೇನ್ ಸಿಗುತ್ತೋ ಎಲ್ಲ ತಗೋ. ಟೇಲರ್ ಮತ್ತೆ ನಾನು ಕೆಳಗೆ ಬೀಚ್ ಹತ್ರ ಹೋಗ್ತೀವಿ. ಇನ್ 1 ಗಂಟೆಯಲ್ಲಿ ಮತ್ತೆ ಭೇಟಿ ಆಗೋಣ. ನಾನು ಇಲ್ಲಿ 2 ಇನ್ಫಿನಿಟಿ ಪೂಲ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ವಿ ಶೇಪ್ ಸ್ಟ್ರಕ್ಚರಲ್ಲಿ. ಈ ವೀಲ್ಸ್ ಇಂದ ವಾಲ್ಕನೀಸ್ನ ಮ್ಯಾಕ್ಸಿಮೈಸ್ ಮಾಡ್ಬೋದು. ಲ್ಯಾಂಡ್ಸ್ಕೇಪ್ಸ್ ಜೊತೆನೂ ವರ್ಕ್ ಮಾಡ್ಬೋದು, ಆದರೆ ನಮಗೆ ಬೇಕಾಗಿರೋ ಶೇಪ್ ಬರೋದು ಕಷ್ಟ. ಕಾಡು, ಬೀಚ್ ಮತ್ತೆ ನೀರು, ರೊಮ್ಯಾನ್ಸ್ ಫ್ಯಾಕ್ಟರ್ನು ಪುಷ್ ಮಾಡಬೇಕು. ಚೆನ್ನಾಗಿರುತ್ತೆ. ಹನಿಮೂನ್ ಕಪಲ್ಸ್ ಕೂಡ ಇರ್ತಾರೆ.
ಆ ಐಡಿಯಾ ತುಂಬಾ ಚೆನ್ನಾಗಿದೆ. ಲೋಕಲ್ಸ್ಗೆ ಎಕೋ ಫ್ರೆಂಡ್ಲಿ ಆಗಿರೋದ್ರ ಬಗ್ಗೆ ಹೇಳಬೇಕು. ನಂಗೆ ಇದಿಷ್ಟ ಆಯ್ತು. ಆದ್ರೆ ಇದನ್ನ ಆಲನಿಗೆ ಹೇಳ್ಬೇಡ, ಇನ್ನೂ ಪ್ರೈಸ್ ನೆಗೋಷಿಯೇಟ್ ಮಾಡಬೇಕು. ನಾವು ಪರಿಚಯ ಆಗಿ ಎಷ್ಟೊತ್ತಾಯ್ತು? ತುಂಬಾ ದಿನದಿಂದ. ಅಮೇಝಿಂಗ್. ನಾನು ಈ ಸ್ಪೀಷೀಸ್ನ ಮುಂಚೆ ನೋಡಿರಲಿಲ್ಲ. ನಿಮ್ಗೆ ಯಾವುದು ಅಂತ ಗೊತ್ತಾ ಇದು? ಹಾ, ಅದು ಬೆಸ್ಟ್ ಅಮೆರಿಕನಿಸ್ಟ್. ಅದಿರ್ಲಿ, ಏನೋ ಅದು? ಹೈಡ್ರೋಸೋಲ್ಯಾಕ್ಟೋಮೈಸರ್. ಇದು ಚರ್ಮಕ್ಕೆ ತುಂಬಾ ಒಳ್ಳೇದು. ಇದರಲ್ಲಿ ಅರೋಮ್ಯಾಟಿಕ್ ಕ್ವಾಲಿಟೀಸ್ ಇದೆ. ನೀನ್ ನಿನ್ ಫೇವ್ರೆಟ್ ಬುಕ್ ನ ತೆಗೆದು ಕುತ್ಕೊಂಡ್ಬಿಟ್ಟಾ? ಹೂವ. ಏನು ಇಷ್ಟ ಮಾಡ್ತಾ ಇದೀಯಾ? ಈ ಜಾಗ ತುಂಬಾ ಚೆನ್ನಾಗಿದೆ. ಹೌದಾ? ಆದ್ರೆ ದೂರ ಇರೋದ್ರಿಂದ ಕನ್ಸ್ಟ್ರಕ್ಷನ್ ಕಾಂಪ್ಲಿಕೇಟ್ ಆಗುತ್ತೆ. ತುಂಬಾ. ನೀವೆಲ್ಲ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಈ ಜಾಗ ಏನ್ ನಿಮ್ಗೆ 5 ಸ್ಟಾರ್ ರೆಸಾರ್ಟಾ? ಹೌದು. ಪರವಾಗಿಲ್ಲ, ಇವನ್ ಕಣ್ಣಿಗೆಲ್ಲ ಕಾಣ್ತಾನೆ ಇದೆ. ಓಹ್ ಹೌದು. ಡೇವ್, ಸ್ವಲ್ಪ ಏರಿಯಲ್ ಮಾಡ್ತೀಯಾ? ಅದೇ ನೀನ್ ಕೇಳ್ಬೇಕಾಗಿಲ್ಲ. ಇಲ್ಲಿದೆ ನೋಡು, XA-10 ಡ್ರೋನ್. ಈಗಿದು ಕೆಲವೇ ಕ್ಷಣಗಳಲ್ಲಿ ಹಾರೋಕ್ ರೆಡಿಯಾಗಿದೆ. ಈಗ ನಮ್ಗೆ ಎಲ್ಲ ಫುಟೇಜಸ್ ಸಿಗುತ್ತೆ ಈ ಪ್ರಾಪರ್ಟಿಯಲ್ಲಿ ಇರೋವಂಥದ್ದು. ಇದೇನ್ ಮುಟ್ಬೇಡ. ಇಂಟರ್ನೆಟ್ಟಾ? ಓ ಡೇವ್, ನೀನು ಆ ಲಾಸ್ಟ್ ಸೆಕ್ಷನ್ಗೆ ಮತ್ತೆ ಹೋಗ್ತೀಯಾ? ಹಾ ಸರಿ. ಝೂಮನ್. ಇಲ್ಲಿಗೆ ಯಾರು ಬರಲ್ಲ ಅಂದಿದ್ದೆ. ಹೇ, ಅವರಲ್ಲ, ಅವರು ಯಾರೋ ಬೇರೆಯವರು. ಇಲ್ಲ, ಅವ್ರು ಬೇಕು ಅಂತಾನೆ ಬಂದಿದ್ದಾರೆ ಅನ್ಸುತ್ತೆ. ಬಂಕರ್ಗೆ ಹೋಗ್ತಿರ್ಬೋದು. ಬಂಕರ? ಅದೊಂದು ಮಿಷಿನ್ ಗನ್ ಇಟ್ಕೊಂಡಿರೋದು, ಬೇರೆ ಏನೂ ಅಲ್ಲ. ನಾವದನ್ನ ನೋಡ್ಬೇಕು. ಲ್ಯಾಟಿ ಸ್ಟೋನ್ಸ್. ಈ ಕಲ್ಗಳಿಂದನೇ ತುಂಬಾ ಜನ ಮನೆ ಕಟ್ಟಿರ್ಬೇಕು. ನೋಡೋಕ್ ಚೆನ್ನಾಗಿದೆ. ವೈಟ್ ಮೆನ್ಗಳೆಲ್ಲ ಹಾಗೆ ಮಾಡೋದು. ಇದೆಲ್ಲ ಅಲ್ಲಿ ಕನೆಕ್ಟ್ ಆಗಿದೆ, ಆ ಸೀಕ್ರೆಟ್ ಗ್ರೌಂಡ್ಗೆ. ನಿಜವಾಗ್ಲೂ? ಅದನ್ನ ಜೋರಾಗಿ ಮುಟ್ಬೇಡ. ಈ ಕಲ್ಗಳಲ್ಲಿ ತುಂಬ ದೊಡ್ಡ ಆತ್ಮಗಳಿರುತ್ತೆ. ಅವ್ರ ಪರ್ಮಿಷನ್ ಇಲ್ದಿರೆ ಇದನ್ನ ಮುಟ್ಟಿದ್ರೆ ಅವ್ರಿಗೆ ತುಂಬ ಕೋಪ ಬರುತ್ತೆ. ಮುಟ್ಟದೇ ಇದ್ರೆ ಒಳ್ಳೇದು. ಹೇ, ಎದುರಿಸಿದ ನಾವು ನಿನಗೆ. ಇಲ್ಲೆಲ್ಲ ಕಲ್ಚರಲ್ ವ್ಯಾಲ್ಯೂ ಅಂತೇಳಿ ಇದನ್ನೆಲ್ಲ ಹಾಗೆ ಇಟ್ಟಿದ್ದಾರೆ. ಇಲ್ಲ ಅಂದ್ರೆ ಕ್ಲೀನ್ ಮಾಡಿಬಿಟ್ಟು ಟೆನ್ನಿಸ್ ಕೋರ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಈಗಲೂ ಕೂಡ ನಮ್ಮ ಹತ್ರ ಒಂದು ಚಾಯ್ಸ್ ಇದೆ. ಹೇ, ಇದು ಪ್ರೈವೇಟ್ ಪ್ರಾಪರ್ಟಿ, ಹೊರಗಡೆ ಹೋಗು. ಹೇ ಪೆಪೆ. ಇದ್ಯಾರ ಜಾಗ ಅಂತ ಗೊತ್ತಾ ನಿಮ್ಗೆ? ಹೋಗ್ರ ಆಚೆ. ಆಚೆ ಹೋಗಿ ಅಂತ ಹೇಳ್ತಿದೀವಲ್ಲ. ನಮ್ಮ ಹತ್ರ ಗನ್ ಇದೆ. ನಿನ್ ಹತ್ರ ಗನ್ ಇದೆ ಅಂತ ಹೇಳ್ತಿದ್ದಾನೆ. ಅವನ್ ಸುಮ್ಮನೆ ಹೇಳ್ತಾ ಇದ್ದಾನೆ. ಈ ನನ್ನ ಮಕ್ಕಳಿಗೆ ಏನೋ ಸ್ಪ್ಯಾನಿಷ್ ಅಲ್ಲಿ ಹೇಳ್ತಿದ್ದಾನೆ. ಇವ್ರಿಗೂ ಸ್ಪ್ಯಾನಿಷ್ ಗೊತ್ತು. ಹೋಗಿ ಆಚೆ. ಹೋಗಿ. ನೀನು
ಜಾಸ್ತಿ ಮಾತಾಡ್ತೀಯ, ಅದಕ್ಕೆ ಅನುಭವಿಸ್ತೀಯ. ಹೊರಡೋಣ. ಏನ್ ಹೇಳ್ದ ಅವನು? ಮೂಢನಂಬಿಕೆಗಳು ಅಷ್ಟೇ. ನಮ್ಮ ತಾಯಿ ಹೇಳ್ತಿದ್ರಲ್ಲ ಹಾಗೆ. ಇದೆಷ್ಟು ಆಳ ಇರ್ಬೋದು ಅನ್ಸುತ್ತೆ? ಒಂದು 10 ಅಡಿ ಇರ್ಬೋದು, ಅಥವಾ 1 ಮೈಲಿ. ಏನದು? ಏನಿಲ್ಲ ಬಿಡು. ಅದ್ರೊಳಗಡೆ ಹೋಗೋದಕ್ಕೆ ನಮ್ಗೆ ಯಾವುದೇ ಸ್ಟ್ರಾಂಗ್ ರೀಸನ್ ಇಲ್ಲ. ಅದನ್ನ ಮುಚ್ಚಿಬಿಡಿ, ಫಸ್ಟು ಮುಚ್ಚಿಬಿಡಿ. ಓಕೆ, ನಿಂಗೇನನ್ಸುತ್ತೆ? ಇದಿಲ್ಲಿ ಕೆಳಗಡೆ ಇದ್ರೆ ನಮಗೆ ತೊಂದರೆ ಆಗ್ಬೋದಲ್ವಾ? ಬಾ ಹೋಗಿ ನೋಡೋಣ. ಸರಿ. ನಾವಿಲ್ಲಿ ಫುಲ್ ಸರ್ವೆ ಮಾಡ್ಬೇಕನ್ಸುತ್ತೆ. ನಿಜವಾಗ್ಲೂ ನಾವು ಕೇವ್ ಎಕ್ಸ್ಕೇವೇಷನ್ ಮಾಡಬೇಕಾಗುತ್ತೆ. ಇದೆಲ್ಲ ಇಲ್ಲಿ ಮಾಮೂಲಾಗಿರೋ ವಿಷಯ. ಓಕೆ, ನೋಡಿಲಿ, ನಾವ್ಯಾಕೆ ಎಕ್ಸಿಬಿಷನ್ ಟಿವಿ ಕರ್ಕೊಂಬಂದಿದ್ದನ್ನೆಲ್ಲ ತೋರಿಸ್ಬಾರ್ದು? ಅಷ್ಟು ಈಸಿಯಾಗಿ ಟಾಮ್ ಅನ್ನೊಂದು ಪ್ರಾಪರ್ಟಿಗೆ ಸೈನ್ ಹಾಕಲ್ಲ. ಇಲ್ಲಿ ಏನಿದೆ ಅಂತ ನಾವು ನೋಡಬೇಕು. ಮಾಡೋಣವಾ? ಎಲ್ಲೋ ಹೋಗ್ರಿ. ನೋಡೇ ಬಿಡೋಣ. ಡೇವ್, ಒಳಗ್ ಬಾ. ಇದೆಲ್ಲದ್ರದ್ದು ವಿಡಿಯೋ ಮಾಡು. ಇದೊಂದು ಮಿಷಿನ್ ಗನ್ ನೆಸ್ಟ್ ಅಂತ ಅಂದೆ. ನೋಡೋಣ. ಅದಕ್ಕೆ ಇಷ್ಟು ವರ್ಷ ಮುಚ್ಚಿಟ್ಟಿದ್ದಾರೆ ಅನ್ಕೋತೀನಿ. ಯಾವತ್ತೂ ನೋಡ್ಬೇಕು ಅನ್ನಿಸ್ಲಿಲ್ವಾ? ತುಂಬ ಗಟ್ಟಿಯಾಗಿದೆ. ಇನ್ನೂ ಹಾಗೆ ಅನ್ನಿಸ್ತಾ ಇದೆ. ವಾವ್. ಮರೈನ್ಸ್ ಈ ಜಾಗಕ್ಕೆ 7 ವರ್ಷದಿಂದ ಬಂದಿಲ್ಲ ಅನ್ನೋದು ನೋಡಿ ಆಶ್ಚರ್ಯ ಆಗ್ತಿದೆ. ಇಲ್ಲಿ ಯಾರು ಬರಬಾರ್ದು ಅನ್ಕೋತೀನಿ. ಅಮೇರಿಕಾದವ್ರು ಇಲ್ಲಿ ಯಾರು ಬರಬಾರ್ದು ಅನ್ನೋದು ಅವ್ರದ್ದು ಇದು. ಯಾರೋ ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂತ ಕಾಣುತ್ತೆ. ಯಾರಿಗೋ ತುಂಬಾ ಹಸುವಾಗಿತ್ತು ಅಂತ ಕಾಣಿಸುತ್ತೆ. ಇದೆಷ್ಟು ದೂರ ಹೋಗುತ್ತಂತಾನೆ ಗೊತ್ತಾಗ್ತಿಲ್ವೇ? ಅದನ್ನೇ ನಾವೀಗ ಪತ್ತೆ ಮಾಡ್ತಾ ಇರೋದು. ಸರಿ,
ಹೋಗೋಣ. ಹೇಯ್ ಬೇಡ, ಯಾಕಿದೆಲ್ಲ? ನೀವು ಬರ್ತೀರಾ ಬಾಸ್? ಬರ್ತೀನಿ. ಯಾ ಓ, ಅದು ನಿಜವಾದ ಡೆಡ್ ಬಾಡಿ. ನಮ್ ಎಲ್ಲರಿಗೂ ಅದು ಕಾಣಿಸ್ತಿದೆ ಡೇವ್. ನನಗೇನು ಗೊತ್ತೇ ಆಗ್ತಾ ಇಲ್ಲ ಇದ್ರ ಬಗ್ಗೆ. ಇದೇನಕ್ಕೆ ಇಲ್ಲಿದೆ ಅಂತ. ಕೇಳಿ, ಇಲ್ಲಿ ಒಂದು ಒಳ್ಳೆ ಟೀಮ್ನ ಕರ್ಕೊಂಬಂದಿದ್ದೀನೆಲ್ಲ ತೋರ್ಸೋಣ. ಅದನ್ನ ಮಾಡ್ಲೇಬೇಕು. ಅಲ್ಲ, ನಾನು ಹೇಳೋದು ಕೇಳು. ನಿಂತ್ಕೋ ನಿಂತ್ಕೋ. ದೇವ್, ದೇವ್, ಬಾ ಹೋಗೋಣ. ಡೇವ್, ಏನಾಯ್ತು? ಎಷ್ಟು ಜನ ಸತ್ತೋಗಿದ್ದಾರೆ ಇಲ್ಲಿ ಕೆಳಗಡೆ? ವಾಸನೆ ಬರ್ತಿದೆ. ಓ ಮೈ ಗಾಡ್. ಒಬ್ಬ ಹೆಂಗಸು ಇಲ್ಲಿ ಕೆಳಗೆ ಏನ್ ಮಾಡ್ತಾ ಇದ್ದಿರ್ಬೋದು? ಅವಳನ್ನ ಬಂಧಿಸಲಾಗಿತ್ತು ಅಂತ ಕಾಣಿಸುತ್ತೆ, ಅಥವಾ ಸ್ಪೈ. ಪಾರ್ಟೀಸಲ್ಲಿ ಹೆಂಗಸರು ಸ್ಕರ್ಟ್ ಹಾಕ್ತಿದ್ರು, ಆದ್ರೆ ಇವಳು ಸ್ಲಾಕ್ ಹಾಕೊಂಡಿದ್ದಾಳೆ. ಅವಳ ಡ್ರೆಸ್ ಉಲ್ಲನ್ ಅನ್ಸುತ್ತೆ. ಇದೆಲ್ಲ ನಮಗೆ ಬೇಕಾ? ಪೆಪೆ, ನನಗೇನೋ ಕೇಳಿಸ್ತಿದೆ. ದೆವ್ವನ? ದೆವ್ವನ? ನಿಜವಾಗ್ಲೂ? ಹೌದು, ನಿಜವಾಗ್ಲೂ. ಮೆಲ್ಲಕ್ಕೆ. ಹಾ, ಸರಿ ಸರಿ. ಹಾ, ಏನದು? ಹಲೋ, ಬಿಡಲ್ಲ, ತಿಂದ್ಬಿಡ್ತೀನಿ ನಿನ್ನ ಈಗ. ಏನೋ ಇದು? ನೀನ್ ಸಾಯಿಸ್ಬಿಟ್ಟೆ. ಶಟ್ ಅಪ್. ಇಲ್ಲ, ನೀನು ಉಸಿರಾಡ್ತಿದ್ದಾನೆ. ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀರಾ? ಏ ಡೇವ್, ಅದನ್ನ ಕೊಡ ಇಲ್ಲಿ. ಕೊಡಿಲಿ. ಇಲ್ಲಿ ನೋಡಿ, ಇಲ್ಲಿಂದ ಎಲ್ಲ ಹೊರಟೋಗಿ, ಇಲ್ಲಾದ್ರೆ ಸತ್ತೋಗ್ತೀರಾ. ಇಲ್ಲಿರ್ಬೇಡಿ, ಇಲ್ಲಿಂದ ಹೋಗಿ. ಅವನು ಹೇಳಿದ್ ಸರಿನೇ.
ನೀವೆಲ್ಲ ಏನೋ ಮಾಡ್ತಾ ಇದ್ದೀರಾ? ಅದ್ ನನ್ನ ಪಕ್ಕದಲ್ಲಿ ಬರ್ತಾ ಇದ್ರೆ ನೀವೆಲ್ಲ ಓಡೋಗ್ತಾ ಇದ್ದೀರಾ. ಇಲ್ಲಿಗೆ ಬರೋದ್ ಬೇಡ ಅಂತ ನಾನು ಹೇಳ್ದೆ ನಿಮ್ಗೆ. ನೋಡಿ ಏನಾಗಿದೆ ಅಂತ. ಅವನಿಗೆ ನಿನ್ನ ಹೆಸರು ಹೇಗೆ ಗೊತ್ತಾಯ್ತು? ಅದ್ ನನಗೆ ಹೇಗೆ ಗೊತ್ತು? ತುಂಬಾ ವರ್ಷದ ಮುಂಚೆ ಇಲ್ಲಿಗೆ ಬಂದಿರಬೇಕು ಅನ್ಸುತ್ತೆ. ಏನ್ ಬೇಕೋ ಅದನ್ನ ಹೇಳ್ಬೇಡ ಡೇವ್. ಎಲ್ಲೋಗ್ತಿದ್ಯಾ? ಹೇ, ಯಾರಿಗೆ ನೀನು? ಲೋಕಲ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನನ್ನನ್ನು ಕನೆಕ್ಟ್ ಮಾಡಿ. ಅಯ್ಯೋ, ನಿನ್ನ ಆ ಫುಟೇಜ್ ಡಿಲೀಟ್ ಮಾಡು ನೀನು. ಕೊಡಿ. ಬಿಟ್ಬಿಡು. ಬಿಡು. 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 ಓ ಮೈ ಗಾಡ್. ಏನೋ ಅದು? ಅದೇನು? ನಾವಿಲ್ಲಿಂದ ಹೊರಗೆ ಹೋಗ್ಬೇಕಾಗುತ್ತೆ. ಟೈಲರ್. ಕೇಳಿಸ್ಕೊ. ಎಲ್ಲರೂ ಹುಷಾರಾಗಿದ್ದೀರಾ? ಅನ್ಕೋತೀನಿ. ಬೆಟರ್ ಅನ್ಸುತ್ತೆ. ಲೈಟ್ ಯಾರು ಹಾಕಿದ್ದು? ಹಾಳಾದು ಏನಾಯ್ತು ಅವಾಗ? ನನಗೆ ಗೊತ್ತಿಲ್ಲ, ಆದ್ರೆ ಇಲ್ಲಿ ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹಾಳಾದು ಲೈಟು ಮುರಿದೋಯ್ತು. ಇದಕ್ಕೆ ನೀನೇ ದುಡ್ಡು ಕೊಡು. ಬಾಯಿ ಮುಚ್ಕೊಂಡಿರು. ಆ ಮುದ್ಕ ಅಲ್ಲಿ ಇಲ್ಲ. ಅವನ್ ಸತ್ತೋದ ಅನ್ಕೋತೀನಿ. ಇವರು ಎಲ್ಲ ಹೋಗ್ಬಿಟ್ಟಿದ್ದಾರೆ. ಇದು ಸರಿ ಇಲ್ಲ. ಏನು? ಹೋಗೋಣ. ಇಲ್ಲಿಂದ ಹೋಗ್ಬೇಕು. ಆದ್ರೆ ಇದು ಎಲ್ಲ ನಡೆದ್ಮೇಲೆ ಇದು ಬೇರೆ. ಓ, ಮತ್ತೇನು? ಯಾರು ಹಾಕೊಂಡಿದಾರ ಗೊತ್ತಾಗ್ತಿಲ್ಲ. ನೀನೇನ್ ಮಾಡಿದ್ರು ಅದು ಕೆಲಸ ಮಾಡ್ತಾ ಇಲ್ಲ. ಅದಂದ್ರೇನು? ಐ ಮೀನ್ ಅದು ಓಪನ್ ಆಗ್ತಾ ಇಲ್ಲ. ಹೆಲ್ಪ್! ಯಾರಾದ್ರೂ ಹೆಲ್ಪ್ ಮಾಡಿ, ಬಾಗಿಲು ತೆಗೀರಿ. ನಾವ್ ಹೇಗಾದ್ರೂ ಮಾಡಿ ಓಪನ್ ಮಾಡಿ ಹೋಗ್ಲೇಬೇಕು, ಇಲ್ಲ ನಮ್ ಕೈಲಿ ಹೋಗೋದಕ್ಕೆ ಆಗೋದಿಲ್ಲ. ಬೇರೆ ಯಾರ ಮೊಬೈಲ್ ಅಲ್ಲಿ ಸಿಗ್ನಲ್ ಇದೆಯಾ? ಹಾಳಾದ. ನೀವಿಬ್ಬರು ಮಾಡಿದ ಕೆಲ್ಸಕ್ಕೆ ಏನಾಗ್ತಿದೆ ನೋಡಿ. ಸಿಕ್ಕಾಕೊಂಡ್ವಿ ಇಲ್ಲಿ. ತೆಗೀರಿ ದಯವಿಟ್ಟು. ಇವ್ರು ಹೆಂಗಾರು ಸಾಯ್ಲಿ, ನನ್ನೊಬ್ಬರು ಬಿಡಿ ಹೋಗ್ಲಿ ಪ್ಲೀಸ್. ದೇವ್, ಸುಮ್ನಿರು. ಸರಿನಾ? ಕೇಳು, ಏನು ಪರವಾಗಿಲ್ಲ. ನಾವು ಇನ್ನೊಂದು ದಾರಿ ಹುಡ್ಕೋಣ ಹೊರಗೋಗೋದಕ್ಕೆ. ಹೌದು, ನೀನು ಹೇಳಿದ ನಿಜ. ಎಕ್ಸಿಟ್ಗೆ ಒಂದೇ ದಾರಿ ಇರುತ್ತೆ. ಎನಿಮಿ ನಮ್ಮನ್ನ ಎಲ್ಲರನ್ನೂ ಟ್ರ್ಯಾಪ್ ಮಾಡಿದಾನೆ ಅಂತ ಕಾಣುತ್ತೆ. ಏನಿದು ಸೌಂಡು? ದೇವ್ರೆ, ನಮ್ಮನ್ನೆಲ್ಲ ಕಾಪಾಡು, ದಯವಿಟ್ಟು ನಮ್ಮನ್ನ ಕಾಪಾಡು. ಅದ್ ನಾನೇ ಜಪ ಮಾಡ್ತಾ ಇದ್ದೀನಿ. ಇವನ್ ಬೇರೆ ಕೆಲ್ಸ ಇಲ್ದೆ. ಆದ್ರೆ ಜಪ ಮಾಡೋದು ಒಳ್ಳೇದೇ ಅಲ್ವಾ? ಇದು ತುಂಬಾ ಚೀಪ್ ಆಗಿದೆ, ಇನ್ನೊಂದ್ಸಲ ಮಾಡ್ಬೇಡ. ಸರಿ ಆಯ್ತು ಬಾಸ್. ಡೇವ್ ಸರಿಯಾಗಿ ಹೇಳ್ದ. ಹೊರಗೋಗೋಕೆ ಇನ್ನೊಂದು ದಾರಿ ಇರಲೇಬೇಕು. ನಾವಿಲ್ಲಿ ಮತ್ತೆ ಚೆಕ್ ಮಾಡಬೇಕು. ಬ್ಯಾಕ್ ಡೋರ್ ಇರ್ಬೋದಿಲ್ಲ. ಇದು ಬೇರೆ ರೂಮ್ ಅನ್ಸುತ್ತೆ.
ಎರಡು ರೂಮ್ ಒಂದೇ ಥರ ಇದೆ ಅಂದರೆ ಅದು ಇದು ಡೆಫಿನೆಟ್ ಆಗಿ ಸೇಮ್ ರೂಮೇ, ಸೇಮ್ ಬೆಡ್, ಸೇಮ್ ಸ್ಪಾಟ್ ಕೂಡ. ಸಾಧ್ಯನೇ ಇಲ್ಲ. ಹೌದು, ಖಂಡಿತ ಸಾಧ್ಯ ಇಲ್ಲ. ಇಲ್ಲಿನ ಜನ ಯಾರೋ ಈ ಥರ ಮಾಡ್ತಾ ಇರಬೇಕು. ನಾವು ಬಾಗಿಲು ತಟ್ಟಿದಾಗ ಕ್ಲೀನ್ ಮಾಡ್ಬೋದಾಗಿತ್ತು ಅವ್ರು ಬೇಕಾದ್ರೆ. ಆ ಘಟನೆ ನಡೆದಿದ್ದಕ್ಕೂ ಇದಕ್ಕೂ ಬರೀ 5 ನಿಮಿಷ ವ್ಯತ್ಯಾಸ ಮಾತ್ರ ಇದ್ದಿದ್ದು. ಹೌದಾ? ಈ ರೀತಿ ಕ್ಲೀನ್ ಮಾಡೋಕೆ ಸಾಕಷ್ಟು ದಿನ ಬೇಕಾಗುತ್ತೆ ಗೊತ್ತಾ ನಿಮಗೆ? ನಾವು ಇನ್ನೊಂದು ಲೆವೆಲಲ್ಲಿ ಇರಬೇಕು. ಅಂದ್ರೆ ಅಂದರೆ ಬೇರೆ ಬೇರೆ ಲೆವೆಲಲ್ಲಿ ಒಂದೇ ಫ್ಲೋರ್ ಪ್ಲಾನ್, ನಾವು 1 ಫ್ಲೋರ್ ಕೆಳಗಿರ್ಬೋದು. ಅಷ್ಟು ಕಷ್ಟ ಯಾಕೆ ಪಡಬೇಕು? ಜೀಸಸ್, ಇದೆಲ್ಲ ಏನಕ್ಕೀಗ? ಬನ್ನಿ ಫಸ್ಟ್ ಹೊರಗಡೆ ಹೋಗೋದು ನೋಡೋಣ. ಹೊರಡಿ. ಸರಿಯಾಗಿ ಹೇಳ್ತಿದ್ದಾನೆ. ನಾನು ಈ ಕಡೆ ಹೋಗ್ತೀನಿ. ಇಲ್ಲ, ನಾವೆಲ್ಲ ಒಟ್ಟಿಗೆ ಇರಬೇಕು. ನೀನು ಆ ಕಡೆನೇ ಹೋಗು, ನಾನು ಈ ಕಡೆನೇ ಹೋಗೋದು. ಓಕೆನಾ? ಹೋಗು. ಆಲನ್, ಇರ್ಲಿ, ಆ ಕಡೆ ತುಂಬಾ ದೂರ ಅನ್ಸುತ್ತೆ. ಪೆಪೆ, ಖಂಡಿತ ಹೊರಗೆ ಹೋಗಕ್ಕೆ ಇಲ್ಲೇನಾದ್ರೂ ದಾರಿ ಇದ್ದೇ ಇರುತ್ತೆ. ನನಗನ್ಸುತ್ತೆ ಯಾವುದೇ ದಾರಿ ಇಲ್ಲ ಅಂತ. ತಮಾಷೆ ಮಾಡ್ತಾ ಇದೀಯಾ? ಇಲ್ಲಿಗೆ ನಾವು ಬರಬಾರ್ದಿತ್ತು. ಅವರೆಲ್ಲರೂ ಕೋಪ ಮಾಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಬಿಟ್ಟಾಕು. ನಾನು ಹೇಳಿಲ್ವಾ ನಿನಗೆ ಪೆಪೆ? ಮಾಡರ್ನ್ ಜನರಿಗೆ ಎಲ್ಲನೂ ಗೊತ್ತಿರಲ್ಲ. ಅದನ್ನ ನೀವೇ ನನಗೆ ಹೇಳಿದ್ದು ಬಾಸ್. ಏನ್ ಹೇಳಿದೆ ನೀನು? ನಾನು ಹೇಳೋದು ಕೇಳು ಪಪ್ಪೆ. ನೀನು ಕೂಡ ನಾನು ಹೋಗೋ ದಾರಿನ ರಾಂಗ್ ಅಂತ ಥಿಂಕ್ ಮಾಡ್ತೀಯಾ? ನಿನಗಿಷ್ಟ ಇದ್ರೆ ಅವ್ರ ಜೊತೆಲಿ ಹೋಗಿ ಸಾಯಿ, ನಾನು ಬೇಡ ಅಂತ ಹೇಳಲ್ಲ. ಇಲ್ಲ ಬಾಸ್, ಅವರು ಸರಿಯಾದ ಕಡೆ ಹೋಗ್ತಿಲ್ಲ. ನಾನು ಹೇಳಿದೆ. ಇಲ್ಲಿಂದ ಯಾರು ಹೊರಗೆ ಹೋಗಲ್ಲ. ಸುಮ್ಮನೆ ಇರು ಪೆಪೆ. ಏನಿದು? ಇದು ಜಾಪನೀಸ್ ಅವ್ರು ಯೂಸ್ ಮಾಡೋದು. ನಿನಗೆ ಜಾಪನೀಸ್ ಬರುತ್ತಾ? ಟಾಯ್ಲೆಟ್ ಎಲ್ಲಿದೆ ಅಂತ ಕೇಳ್ಬೋದು. ಹೇಗಾದ್ರೂ ಮಾಡು, ನಿನ್ನ ಕೈಲಾಗುತ್ತೆ ಪಾಪೆ. ಸಾರಿ ಬಾಸ್, ಟಾಯ್ಲೆಟ್ ಬಗ್ಗೆ ಅಲ್ಲಿ ಏನೂ ಇಲ್ಲ. ನಿನ್ನ ಇದಲ್ಲಿ ಕೆಳಗೆ ಬಿದ್ದಿತ್ತು ಅನ್ಸುತ್ತೆ. ಇದೊಂದು ಡೈರಿ ನೋಡು, ಇಲ್ಲಿ ಹೇಳಿದ್ದಾರೆ, ನಾನು ತುಂಬ ತಪ್ಪು ಮಾಡಿದ್ದೀನಿ, ದುಸ್ವಪ್ನವಾಗಿ ಕಾಡುತ್ತವೆ,
ನನ್ನ ಜೀವನದ ಜೊತೆ ನಾನು ಆಟ ಆಡಬೇಕಾಗಿದೆ. ಆಗೆಲ್ಲ ಸರಿ ಹೋಗುತ್ತಂತೆ. ಚುಚ್ಚಿ ಚುಚ್ಚಿ ಕೊಂದಿರ್ಬೇಕು. ಗಾಯ್ಸ್, ಹೇ ಹೇ, ಏನು ಮಾಡಬೇಡಿ. ಮೇಲಿಂದ ಇಲ್ಲಿ ಹೇಗೆ ಬಂದ್ರೆ? ಹೇಳಿ, ಬೇಗ ಹೇಳಿ. ಆ ಬಂಕರ್ ಡೋರ್ ಆದ್ರದು ಸೀಲ್ ಆಗ್ಬಿಟ್ಟಿದೆ. ಹೊರಗೆ ಹೋಗೋಕೆ ಬೇರೆ ದಾರಿ ಇದೆಯಾ? ಬೇರೆ ದಾರಿ ಇಲ್ಲ. ಏನ್ ಮಾಡೋದು? ಇಷ್ಟು ವರ್ಷ ಅದಕ್ಕೋಸ್ಕರನೇ ಕಾದೆ. ಇದು ನಿಂದ ನೋಡು. ನಾನ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೆ. ಅದೆಲ್ಲ ನೀವು ನಿಲ್ಲು. ಇವನೇ ಅದು. ಈ ವ್ಯಕ್ತಿ ಇದ್ದಕ್ಕಿದ್ದಂಗೆ ಇಲ್ಲಿಗೆ ಬಂದು ಮತ್ತೆ ನಮ್ಮನ್ನೆಲ್ಲ ಹೆದರಿಸಿ. ಇವ್ರನ್ನ ಯಾರು ಕೊಂದಿದ್ದು? ಶಟ್ ಅಪ್. ಏನ್ ನಡೀತಿದೆ ಇಲ್ಲಿ? ಹೊರಗಡೆ ಹೋಗಕ್ ದಾರಿ ಏನಾದ್ರು ಹೇಳಿದ್ನಾ? ಅವನಿಗೆ ದಾರಿ ಸಿಕ್ಕಿತ್ತು. ಬುಲ್ಶಿಟ್. ನಮಗೊಂದು ರೇಡಿಯೋ ಸಿಕ್ಕಿದೆ. ನಿಮ್ಗೆ ಯಾರಿಗಾದ್ರೂ ಜಪನೀಸ್ ಬರುತ್ತಾ? ಅಲ್ಲಿ ಕರ್ಕೊಂಡೋಗು. ಒಂದು ನಿಮಿಷ. ಇಲ್ಲ ಬಾಸ್, ಇಲ್ಲಿಂದ ಯಾರು ಹೊರಗೆ ಹೋಗಲ್ಲ. ಇದೆ. ಓಕೆ ಓಕೆ. ಡ್ಯಾಮ್ ಇಟ್. ನಂಗೇನೋ ಸಿಕ್ತು. ಓಹ್, ಜಾಪನೀಸ್ ಅಲ್ಲಿದೆ. ಸೂಪರ್. ಹೇಗಾದ್ರೂ ಮಾತಾಡು. ಯಾರಾದ್ರೂ ಇದ್ದೀರಾ? ಯಾರಾದ್ರೂ? ಇದ್ದೀರಾ? ಇದು ರೆಕಾರ್ಡೆಡ್ ಮೆಸೇಜ್ ರಿಪೀಟ್ ಆಗ್ತಾನೆ ಇದೆ. ಏನ್ ಹೇಳ್ತಿದೆ? ಯಾವುದೋ ಆರ್ಡರ್ ಬಗ್ಗೆ ಹೇಳ್ತಿದ್ದಾನೆ. ಆತ್ಮಹತ್ಯೆ ಮಾಡ್ಕೊಂಡು ಸಾಯೋ ಜನರ ಆತ್ಮಗಳು ಯುದ್ಧದಲ್ಲಿ ಸಾಯೋ ಜನರ ಆತ್ಮಗಳ ಸರಿಸಮಕ್ಕಿರ್ತಾವಂತೆ. ಸರಿ, ಬೇರೆ ಫ್ರೀಕ್ವೆನ್ಸಿ ಟ್ರೈ ಮಾಡು. ಯಾರಾದ್ರೂ ಇದ್ದೀರಾ? ಏನಾಯ್ತು? ಯಾವುದೋ ಬೇರೆ ಧ್ವನಿ ಕೇಳಿಸ್ತಿದೆ. ಗ್ರೇಟ್. ಇದು ಕೂಡ ಕೆಲಸ ಮಾಡಲಿಲ್ಲ. ತುಂಬಾ ಒಳ್ಳೇದಿದು, ತುಂಬಾ ಒಳ್ಳೇದು. ನಾನು ಮುಂಚೆನೆ ಹೇಳಿದೆ, ಬಟ್ ಯಾರು ಕೇಳಲೇ ಇಲ್ಲ. ಪ್ರೊಫೆಷನಲ್ ಆಗಿ ಮಾಡೋಣ ಅಂತ ತಿಳಿಸಿ ಹೇಳಿದೆ, ಯಾರು ಕೇಳಲಿಲ್ಲ. ಎಲ್ಲ ಕೆಲಸ ಪ್ರೊಫೆಷನಲ್ ಆಗಿ ಮಾಡ್ತೀಯ ಅಂತ ಹೇಳಿ ನಿಂಗೆ ನಾನು ಒಳ್ಳೆ ಫೇವರ್ ಮಾಡಿದೆ. ಆದ್ರೆ ನೀನ್ ನನ್ನ ಮಾತನ್ನ ಬೇಡ ಅಂತ ಹೇಳಿ ಮಾಡಿರೋ ಕೆಲಸ ನೋಡಿ ಈಗ ಹೇಗಿದೆ. ಪ್ರೊಫೆಷನಲ್ ಆಗಿ ಮಾಡೋರ್ನ ಕರ್ಕೊಂಬಂದ್ ಮಾಡೋಣ ಅಂತ ಹೇಳ್ದೆ, ಆದ್ರೆ ಪ್ರಾಬ್ಲಮ್ ಅಲ್ಲಿ ಸಿಗಿಸ್ದೆ. ನೀವು ನಮಗ್ ಸುಳ್ಳು ಹೇಳಿ ಇಲ್ಲ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಇದ್ಯಾವುದೋ ಆಗ್ತಾನೆ ಇರ್ಲಿಲ್ಲ, ಗೊತ್ತಾ? ಕೇಳಿ ಕೇಳಿ,
ನೀವ್ ಹೀಗೆ ವಾದ ಮಾಡಿದ್ರೆ ಯಾರಿಗೂ ಒಳ್ಳೇದಾಗೋದಿಲ್ಲ. ಹೊರಗೆ ಹೋಗೋಕ್ ದಾರಿ ಹುಡುಕ್ಬೇಕು ನಾವು. ಹೇಯ್ ದೇವ್, ಹುಷಾರಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಯಾರಿಗಾದ್ರೂ ಕನೆಕ್ಟ್ ಆಯ್ತಾ? ಇಲ್ಲ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಆ ದೇವ್ರಲ್ಲಿ ಬೇಡ್ಕೊಳ್ತೀನಿ. ಸರಿ, ಹೋಗಿ ಬನ್ನಿ. ಅಮ್ಮ, ನಾನೇ ನಿನಗೆ ಜನ್ಮ ಕೊಟ್ಟಿದ್ದು. ಆದ್ರಿಂದ ನಿನ್ ಕೊಲ್ಲೋ ಹಕ್ಕು ನನಗಿದೆ. ಆಯ್ತು ಅಮ್ಮ. ಆಯ್ತು. ಯಾವ ಕಡೆ ಹೋಗೋಣ? ಓ, ಎಲ್ಲೋದ್ನು ಇವ್ನು ಮತ್ತೆ. ನೀನ್ ಮುಂದೆ ಹೋಗು. ನಾನೇ ಮಾಡ್ತೀನಿ. ಹೇ ಗಾಯ್ಸ್, ಪೆಪ್ಪೆ ಎಲ್ಲಿ ಕಾಣ್ತಾ ಇಲ್ಲ? ಏನಾದ್ರೂ ಮಂತ್ರ ಹೇಳ್ಕೊಂಡೆಲ್ಲ ಹೋಗಿರ್ತಾನೆ ಬಿಡು. ಜಾಪನೀಸ್ ಅದನ್ನ ಮಾಡಲಿಲ್ಲ. ಖಂಡಿತ ಇಲ್ಲ. ತುಂಬಾ ವಿಚಿತ್ರವಾಗಿದೆ. ಈ ರೀತಿಯ ಕಲ್ಲುಗಳು ಈ ಜಾಗ ನಂಗೆ ಗೊತ್ತಿರೋ ಹಾಗಿದೆ. ಇದನ್ನ ಒಂದು ಬುಕ್ಕಲ್ಲಿ ಓದಿದ ನೆನಪಿದೆ ನನಗೆ. ಹಳೆ ಕಾಲದಲ್ಲಿ ಹೆಣನ ಇಲ್ಲಿ ಸುಡ್ತಾ ಇದ್ರಂತೆ, 2 ಸಂಪ್ರದಾಯ ಪಾಲಿಸ್ತಿದ್ರಂತೆ, ಮತ್ತೆ ಸ್ಪಿರಿಟ್ಗಳು ಇಲ್ಲಿ ಇರ್ತಾ ಇದ್ವಂತೆ. ಮಂತ್ರ ಹೇಳಿ ಅದನ್ನ ಓಡಿಸ್ತಿದ್ರಂತೆ. ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಅದಕ್ಕೆ ಡಾಲ್ಸ್ ಕೂಡ ಸಿಗ್ತಾ ಇದೆ ನಮಗೆ. 2ನ್ನ ಸಪ್ರೇಟ್ ಮಾಡೋದ್ರಿಂದ ಸಿಗ್ತಾ ಇದೆ. ಅದಕ್ಕೆ ಇದನ್ನ ಗುಪ್ತವಾಗಿ ಇಟ್ಟಿದ್ದಾರೆ, ಯಾರಿಗೂ ಗೊತ್ತಾಗ್ದಿರೋ ಹಾಗೆ. ಆ ಸ್ಪ್ಯಾನಿಷ್ ಕಮಾಂಡರು ಈ ಜನಕ್ಕೆ ತುಂಬಾನೇ ಕೆಟ್ಟದನ್ನ ಮಾಡಿದಾನೆ. ಅಯ್ಯೋ ಪಾಪ ಅನ್ಸುತ್ತೆ. ಅವನ್ ಮಾಡಿರೋ ಆ ತಪ್ಪಿಗೆ ಚೀಫು ಶಿಕ್ಷೆ ಖಂಡಿತವಾಗ್ಲೂ ಅನುಭವಿಸಿದಾನೆ. ಅವನ ಆ ರೀತಿ ಮಾಡಬಾರ್ದಾಗಿತ್ತು. ಬಹುಶಃ ಅವನು ಇನ್ನೂ ಇಲ್ಲೇ ಇರಬೇಕು ಅನ್ಸುತ್ತೆ, ಅದು ಜೀವಂತವಾಗಿ. ಇದುವರೆಗೂ ನಾನು ಕೇಳಿರೋದ್ರಲ್ಲಿ ಕೆಟ್ಟದು ಮತ್ತೆ ಕೇವಲವಾಗಿರೋ ಕಥೆ ಇದೆ. ನಿನಗೆ ಯಾಕೆ ಈ ರೀತಿ ಅನ್ನಿಸ್ತಾ ಇದೆ? ಇಲ್ಲಿನ ಜನ ಇದನ್ನ ನಂಬ್ತಾ ಇದ್ರು. ಆದ್ರೆ ಕೇಳೋದಕ್ಕೆ ಕೇಳದಾಗಿದೆ. ಹೆನ್ಸೆನ್ ಚೀಫ್ ಇಲ್ಲೇನೋ ಮುಚ್ಚಿಡೋದಕ್ಕೆ ಆತರ ಮಾಡ್ತಾ ಇದ್ದಾನೆ ಅನ್ಕೋತೀನಿ. ಮತ್ತ ಆ ವಯಸ್ಸಾದವನ್ ಯಾಕೆ ಆ ರೀತಿ ಹೇಳ್ದ ಗೊತ್ತಾ? ಓ, ಅವ್ನು ನಿನಗೆ ಸ್ಪ್ಯಾನಿಷ್ ತರ ಕಾಣ್ತಾ ಇದ್ದಾನಾ?
ಸಾಯ್ರಿ. ಅಲ್ಲಿ ಏನ್ ಬರ್ತಿರೋದು? ಕ್ಷಮೆಗಾಗಿ ಕೇಳ್ತಾ ಇರೋದು. ರಿಲೀಸ್, ಎಸ್ಕೇಪ್. ಕ್ಲಿಯರ್. ನೀನ್ ಹೇಗ್ ಬಂದೆ? ಅಯ್ಯೋ ದೇವ್ರೆ, ಡೇವ್. ಆಲನ್, ಏನಾಯ್ತು ನಿನಗೆ? ಆಲನ್, ಏನೂ ಆಗಿಲ್ಲ. ನಾನ್ ನಿಧಾನ, ನೋಡ್ದೆ, ನಾನ್ ನಿಧಾನ. ನೋಡ್ದೆ. ಏನೂ ಆಗಿಲ್ಲ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಸರಿ, ಡೇವ್, ಡಿಸ್ಲೊಕೇಟ್ ಆಗಿದೆ ಅನ್ಸುತ್ತೆ. ಎಲ್ಲ ಸರಿ ಹೋಗುತ್ತೆ. ಚಿಕ್ಕವರಿದ್ದಾಗೂ ಈ ರೀತಿ ಆಗ್ತಿತ್ತಲ್ವಾ? ಸಾರಿ ಕಣೋ, ಸ್ವಲ್ಪ ನೋವಾಗುತ್ತೆ. ನಾವ್ ಇವನನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕು. ಏನ್ ಮಾಡ್ತಾ ಇದ್ದೀರಾ? ನಮಗೆ ಟೈಮೇ ಇಲ್ಲ ಇಲ್ಲಿ. ನಾವೀಗ ಇಲ್ಲಿ ದಾರಿನ ಹುಡುಕ್ಬೇಕು. ಸರಿ, ಎತ್ತ. ಬಾ. ನಾವ್ ಯಾರನ್ನೂ ಬಿಟ್ಟು ಹೋಗ್ತಿಲ್ಲ. ಸರಿ ಬಾ. ನಾನಿಲ್ಲಿ ದಾರಿ ಕಂಡಿಡಿಯೋ ತನಕ ನೀವ್ಯಾರು ಬರಬೇಡಿ. ಫೈನ್, ಜೊತೆಲೆ ಹೋಗೋಣ. ನಿಧಾನ. ಹುಷಾರು, ಮೆತ್ತು ಕುತ್ಕೋ. ಹುಷಾರು, ಮೆತ್ತಿಗೆ. ನಾನು ಇಲ್ಲೇ ಇರ್ತೀನಿ, ಅವನ ಜೊತೆ ನೀವು ಹೋಗಿ. ತಪ್ಪು ನಡೀತಿದೆ. ನಾನು ಹೇಳಿದ ನಿಜ. ರೆಸ್ಟ್ ಮಾಡು. ಯಾರಾದರೂ ಇದ್ದಾರಾ? ಏನಿದು ಪ್ಲೇಸ್ ಹೀಗಿದೆ? ಓಹ್, ನಾನು ಯೋಚಿಸ್ತಿರೋದೇ ನೀನು ಯೋಚಿಸ್ತಿದೀಯಾ? ಆ? ನಾನು ಆವಾಗಲೇ ಇಂತಹದ್ದೇ ಫೋಟೋಗಳನ್ನು ನೋಡಿದ್ದೆ ಗೊತ್ತಾ? ಇದೆಲ್ಲ ಇಲ್ಲಿ ಮಾಮೂಲು. ಈಗ ಅದು ಮುಖ್ಯ ಅಲ್ಲ. ನಾವು ನೋಡ್ಬೇಕಾಗಿರೋ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇಲ್ಲಿದೆ. ಹಾಯ್ ಬಾಸ್, ಹೇಗಿದ್ದೀರಾ? ಪೆಪೆ, ಓಹ್ ಮೈ ಗಾಡ್, ಏನಾಯ್ತು ಇವನಿಗೆ? ನಾನೀಗೊಬ್ಬ ವಿಟ್ನೆಸ್. ಒಬ್ಬ ವಿಟ್ನೆಸ್ ಯಾವಾಗಲೂ ಇರಲೇಬೇಕು. ಅವಳು ಹೇಳಿದ್ಲು. ಯಾರು ಹೇಳಿದ್ರು? ನನ್ನ ತಾಯಿ. ಯಾರಾದರೂ ಬೇರೆಯವ್ರ ನೋವನ್ನ ಹೊತ್ತೊಯ್ಬೇಕು. ಪೆಪೆ, ನಾನು ಹೇಳೋದನ್ನ ಕೇಳು. ನಿಮ್ಮ ತಾಯಿ ಸತ್ತು ಹೋಗಿದ್ದಾರೆ. ಒಬ್ಳೇ ಇದ್ದಿದ್ದು. ಇವ್ನಿಗೇನೋ ಯಾವತ್ತಿಗೂ. ಆಗಿದೆ. ಆಲನ್, ಡಾಕ್ಟರ್ ನನ್ನ ಕಾಪಾಡ್ತಿದ್ದಾರೆ. ಸಾಯಿಸ್ಬಿಡ್ತೀನಿ ಪೆಪೆ. ಆಯ್ತು, ಬಿಟ್ಬಿಡು. ಬೇಡ, ಕುಯ್ದ್ಬಿಡುತ್ತೆ ಕಣು. ನೀನು ನಿಮ್ಮ ಆನ್ಸಿಸ್ಟರ್ಸ್ ಇರೋ ಕಡೆ ಹೋದರೆ ನಿನಗೆ ತುಂಬ ಒಳ್ಳೆಯದು.
ಕ್ಲಾರಾ, ನಾನು ಕ್ಷಮಿಸ್ಬಿಡು. ಅದು ಆಕ್ಸಿಡೆಂಟ್ ಆಗಿತ್ತು. ದೇವ್ 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 ಏನ್ ಮಾಡ್ತಿದ್ಯಾ? ಬಿಡು ಬಿಡು ದೇವ್. ಅಯ್ಯೋ ದೇವ್. ಅವಳನ್ನ ಸಾಯ್ಸಕ್ ನೋಡಿದ್ಲು. ಯಾರು? ನನ್ನ ಸಿಸ್ಟರ್. ಒಂದು ಆಕ್ಸಿಡೆಂಟ್ ಆಗಿತ್ತು. ಹೋಗ್ಲಿ ಬಿಡು, ಹೇಳ್ಬೇಡ ಹೇಳ್ಬೇಡ, ಬಿಡು. ನಾನೇನ್ ಮಾಡ್ಲಿ? ನಮ್ಮ ಪಾಪಗಳಿಗೆ ಶಿಕ್ಷೆ ಪಡಿಬೇಕು ಅನ್ಸುತ್ತಾ? ಇಲ್ಲ ಅನ್ಸತ್ತೆ. ಇದು ನನಗೆ ಗುಹೆಯಿಂದ ಆಚೆಗಡೆ ಸಿಕ್ಕಿದ್ದು. ಇದೇ ಹುಡುಗಿ ಇಲ್ಲೆಲ್ಲೋ ಬಚ್ಚಿಟ್ಕೊಂಡಿರ್ಬೇಕು. ಹೇಗಾದ್ರೂ ಮಾಡಿ ಹುಡುಕ್ಬೇಕು ನಾವು. ಬಹುಶಃ ಅವಾಗ ನಾವು ಹೊರಗಡೆ ಹೋಗ್ಬೋದು ಅನ್ಸುತ್ತೆ. ಆದಷ್ಟು ಬೇಗ ನಾವೆಲ್ಲಿಂದ ಹೊರಗಡೆ ಹೋಗ್ಬೇಕು. ಏನ್ ಈ ತರ ಹೇಳ್ತಾ ಇದೆಯಾ? ಈ ತರ ನಡೆಯೋಕ್ ಸಾಧ್ಯನೇ ಇಲ್ಲ. ಅದೆಲ್ಲ ನಡೆದಿದ್ದು 1944 ಅಲ್ಲಿ, ಅದು ಕೂಡ ಒಂದು ಐಲ್ಯಾಂಡ್ ಅಲ್ಲಿ. ಹೇಳೋದನ್ನ ಏನಕ್ಕೆ ನೀನ್ ಕೇಳ್ತಾ ಇಲ್ಲ? ಏನಕ್ಕೆ ಇದನ್ನೆಲ್ಲ ನಂಬ್ತಾ ಇದೀಯಾ? ಈಗ ತಾನೇ ಆ ಗೈಡ್ ಸೂಸೈಡ್ ಮಾಡ್ಕೊಂಡಿದ್ದನ್ನ ನಿನ್ ಕಣ್ಣಾರೆ ಕಾಣ್ಲಿಲ್ವಾ ನೀನು? ಮತ್ತೆ ಯಾಕೆ ಮಾತಾಡ್ತೀಯಾ? ಹ? ನಾವು ಬೇರೆ ಫ್ಲೋರಲ್ಲಿ ಇಲ್ಲ ಅಂತ ಹೇಳ್ತಿದ್ಯಾ? ಆದ್ರೆ ನಾವು ಬೇರೆ ಟೈಮಲ್ಲಿದ್ದೀವಿ. ಇರ್ಬೋದು, ಅದೇ ನಡೀತಾ ಇದೆ ಅಂತ ಕಾಣಿಸುತ್ತೆ. ನೀನ್ ಹೇಳೋದೇನಾದ್ರೂ ನಂಬೋ ತರ ಇದೆಯಾ? ತಿಳಿದಿದ್ದೆಲ್ಲ ಹೇಳ್ತಾ ಇದೆಯಾ? ಇದಕ್ಕೂ ಮುಂಚೆ ಇಲ್ಲಿದ್ದ? ನೋ, ಇದು ಸರಿಯಾದ ಆಪ್ಷನ್ ಅಲ್ಲ. ನಿಮ್ ಮನ್ಸಾಕ್ಷಿನ ನೀವು ಕೇಳ್ಕೊಳ್ಳಿ. ಇಲ್ಲಿ ಯಾವ್ದು ಕೂಡ ಸರಿಯಾಗಿಲ್ಲ. ಇಲ್ಲೆಲ್ಲ ಇರೋದು ಸುಳ್ಳು. ಪೆಲೆನಾ, ಟೇಲರ್, ನನ್ನನ್ನ ಭಯ ಪಡಿಸ್ಬೇಕು ಅಂತ ಅನ್ಕೋಬೇಡಿ. ಲೂಸ್ ತರ ಬನ್ನಿ. ನೀನು ಖಂಡಿತವಾಗ್ಲೂ ಸಾಯ್ತೀಯಾ? ಇಲ್ಲಿ ಕರ್ಕೊಂಬಂದರ ನಾನು ಕ್ಷಮಿಸೋದೇ ಇಲ್ಲ. ಈಗ ಅವನಿಗೆಲ್ಲ ಗೊತ್ತಾಯ್ತು ಅನ್ಸುತ್ತೆ. ಅವನು ಹೇಳಿದ್ ಸರಿ. ಇಷ್ಟೆಲ್ಲ ನಡೆಯೋದಕ್ಕೆ ನಾನೇ ಕಾರಣ. ಅಲ್ಲಿನಾ, ಕಮಾನ್, ನಿಂದೇನು ತಪ್ಪಿಲ್ಲ. ಇಲ್ಲ, ನಾನು ಹೇಳ್ದೆ ಹೋಗಿದ್ರೆ ನಾವು ಆರಾಮಾಗಿ ಹೋಟ್ಲಲ್ಲೇ ಇರ್ಬೋದಾಗಿತ್ತು. ಈ ಆಲನ್ ಬಗ್ಗೆ ಮಾತಾಡ್ಕೊಂಡು ಆರಾಮಾಗಿ ಕುಡ್ಕೊಂಡು ಕೂತ್ಕೊಳ್ಬೋದಾಗಿತ್ತು. ಇಲ್ಲಿ ಒಳಗ್ ಬರೋಣ ಅಂತ ಹೇಳಿದ್ದೆ ನಾನು.
ನಿಜ. ಆಲನ್ ಒಬ್ಬ ದೊಡ್ಡ ಆಸ್ ಹೋಲ್. ಬೇರೆ ಎಲ್ಲದ್ರ ಬಗ್ಗೆನೂ ತಪ್ಪಾಗಿ ತಿಳ್ಕೊಂಡಿದ್ಯಾ, ಆದ್ರೆ ಆಲನ್ ನಿಜಕ್ಕೂ ಒಬ್ಬ ಆಸ್ ಹೋಲ್. ಡೇವ್ ಇದನ್ ಕೊಟ್ಟ. ಹಳೆ ನೇಟಿವ್ ಯಾರೋ ಇದನ್ನ ಹೊರಗಡೆ ಬೀಳ್ಸಿದ್ರಂತೆ. ಈ ಫೀಮೇಲ್ ಡಾಲ್ನ ಮೇಲ್ ಡಾಲ್ ಜೊತೆ ನಾವೀಗ ಮ್ಯಾಚ್ ಮಾಡ್ಬೇಕಾಗಿದೆ. ಆ ಪೇಂಟಿಂಗ್ ಅಲ್ಲಿರೋ ತರನೇ ಕಾಣಿಸ್ತಾ ಇದೆ. ಅವರಿಬ್ಬರನ್ನ ಒಟ್ಟಿಗೆ ಸೇರಿಸಿದ್ರೆ ನಾವು ಇಲ್ಲಿಂದ ಹೊರಗೋಗ್ಬೋದು ಅಂತ ಹೇಳ್ತಿದ್ದ. ಓ ನೋಡು, ನಾನು ಆಕ್ಚುಲಿ ಎಲ್ರಿಗೂ ಹೇಳ್ದೆ ನಾವು ಟೈಮಲ್ಲಿ ಹಿಂದೆ ಹೋಗಿದ್ದೀವಿ ಅಂತ. ನಾವು ಏನನ್ನು ಟ್ರೈ ಮಾಡೋ ಹಾಗಿಲ್ಲ ಈಗ. ಕಮಾನ್, ಇದರಿಂದ ಏನಾದರೂ ಕ್ಲೂ ಸಿಗ್ಬಹುದು. ಇಲ್ಲ, ಎಲ್ಲ ಇವ್ರ ಇಮ್ಯಾಜಿನೇಷನ್ ಅಷ್ಟೇ. ಮಾಡೋ ಕೆಲಸ ಇಲ್ಲ ಇವ್ರಿಗೆ. ಇದನ್ನ ನಂಬೋದಕ್ಕಾಗುತ್ತಾ? ಕಚ್ಚಡ ನನ್ನ ಮಕ್ಕಳು. ಸಾಕು ಪೆಪೆ, ಇಷ್ಟು ಮಾಡಿದ್ ಸಾಕು. ನೀನ್ ನನ್ನ ಜೊತೆ ಬಂದು ಫೈಟ್ ಮಾಡು. ಹೇ, ಮಾತಾಡ್ತಾ ಇದ್ದೀನಿ ನಿನ್ನ ಹತ್ರ. ಹೇ, ಪೆಪೆ 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 ವಾಪಸ್ ಬಾ. ನಾನು ಹೇಳೋದು ಕೇಳಿಸ್ತಾ ಇದ್ದೆ ಇಲ್ವಾ ನಿನ್ಗೆ? ಪೆಪೆ ವಾಪಸ್ ಬಾ. ಛೆ. ಪೆಪೆ ಕೇಳಿಸ್ಕೊ, ನೀನ್ ಅನ್ಕೊಂಡಾಗಲ್ಲ. ಬಾ, ಏನಾದ್ರು ಒಂದು ಮಾಡೋಣ. ಸುಮ್ನೆ ಭಯ ಬೀಳ್ಬೇಡ ಕಣೋ. ಏನು ಆಗಲ್ಲ, ಬಂದ್ರು ಹೋಗೋಣ. ಸುಮ್ನೆ ಭಯ ಬೀಳಿಸ್ತಿದ್ದಾರೆ ಕಣೋ. ಬಾರೋ ಹೋಗೋಣ ಪೆಪೆ. ಎದುರು ಪುಗ್ಲಂತರ ಆಡ್ಬೇಡ ಕಣೋ. ಎದುರ್ಕೊಂಡ್ರೆ ಜಾಸ್ತಿ ಎದುರಿಸ್ತಾರೆ ಇನ್ನು. ನೀನೊಬ್ಬ ಜೀನಿಯಸ್ ಕಣೋ. ಬಾರೋ ಬಾರೋ ಪೆಪೆ. ಇಲ್ಲಿಂದ ಹೋಗೋದಕ್ಕೆ ದಾರಿ ಹೇಳು. ನಿನ್ ಬಗ್ಗೆ ಪೊಲೀಸ್ ಅವ್ರ ಹತ್ರ ನಾನೇನು ಹೇಳಲ್ಲ. ಹೇಳೋದನ್ನ ಕೇಳು ಪೆಪೆ. ನಾನು ಹೇಳೋದನ್ನ ಕೇಳಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಎಲ್ಲೋ ಇದ್ಯಾ ನೀನು? ಬಿಟ್ಟು ಎಲ್ಲೋ ಹೋದು? ಏ ಪಪೆ, ಏನೋ ಮಾಡ್ತಾ ಇದ್ಯಾ? ನಿನಗೆ ದುಡ್ಡು ಬೇಕಾ? ವೇಟ್ 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 ನೀನ್ ಎಲ್ಲಿದ್ಯೋ ನಾನು ಇವತ್ತು ನೋಡೇ ಬಿಡ್ತೀನಿ. ಎಲ್ಲ ಇದೆಯಾ? ಅರ್ಥ ಮಾಡ್ಕೊಳ್ಳೋ ಪೆಪೆ. Inside the ನಾನು ಒಂದ್ಸಲ ಹೋಗಿ ಡೇವ್ ನೋಡ್ಕೊಂಬರ್ತೀನಿ. ಅಲ್ಲಿ ಯಾರಿದ್ದೀರಾ? ಅಮ್ಮ, ಹೌದು ಕಂದ, ಇದು ನಾನೇ. ನಂಗೆ ಚಳಿ ಆಗ್ತಿದೆ. ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ನೋಡ್ಕೋಬೇಕಿತ್ತು. ಎಲ್ಲಿದ್ಯಾ ನೀನು? ಕಂದ, ಅಮ್ಮ ಇಲ್ಲೇ ಇದ್ದೀನಿ ಕಂದ, ಅಮ್ಮ ಇಲ್ಲೇ ಇದ್ದೀನಿ ನೋಡು.
ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಇಷ್ಟ ದಿನ ನನ್ನನ್ನು ಮರ್ತೇ ಬಿಟ್ಟಿಯಾ? ಖಂಡಿತ ಇಲ್ಲ. ನನ್ನ ಕಂದ ನೀನು. ನನ್ನನ್ನು ಯಾಕೆ ಸಾಯಕ್ ಬಿಟ್ರಿ? ಏನಾಯ್ತು? 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 ಏನೂ ಆಗಿಲ್ಲ, ಸುಮ್ಮನಿರು. ಏನಾಯ್ತು ಅಂತ ಹೇಳು. ನಾನು ನನ್ನ ಮಗನ್ ನೋಡ್ದೆ. ಸರಿ ಸರಿ. ನೀನ್ ನೋಡಿದ್ದು ನಿಜ ಆಗಿದ್ದಿಲ್ಲ. Okay? ನಿನ್ ಮಗ ಇದ್ದಿದ್ದು ಗೊತ್ತಿರ್ಲಿಲ್ಲ. 6 ವರ್ಷದ ಹಿಂದೆ ಅವನನ್ನು ಕಳ್ಕೊಂಡೆ ನಾನು. I'm so sorry. ಅವನಿಗೆ 6 ವರ್ಷ ಆಗಿತ್ತು. ನಾವು ಪಿಯರ್ ಹತ್ರ ಇದ್ದಾಗ ಒಬ್ಬನ ನಾನು ಡೇಟ್ ಮಾಡ್ತಿದ್ದೆ. ಮತ್ತೆ ನಾನು ತುಂಬಾನೇ ಡಿಸ್ಟ್ರಾಕ್ಟ್ ಆಗಿಬಿಟ್ಟೆ. ಸ್ವಲ್ಪ ಹೊತ್ತು ಅವನ ಕಡೆ ಗಮನನೇ ಕೊಡಲಿಲ್ಲ ನಾನು. ಅಷ್ಟರಲ್ಲೊಂದು ಹೋಗ್ಬಿಟ್ಟಿದ್ದ. ಮಾರನೇ ದಿನ ಬೆಳಗ್ಗೆ ಅವನ ಶವ ದಡದಲ್ಲಿ ಬಂದು ಬಿದ್ದಿತ್ತು. ನೀರಲ್ಲಿ ಬಿದ್ದಿದ್ದ ಅನ್ಸುತ್ತೆ. ಸಮಾಧಾನ ಮಾಡ್ಕೊ. ಅದಕ್ಕೆ ಇವಾಗ ನಾನು ಯಾರ ಜೊತೆನೂ ಇರಕ್ಕಾಗಲ್ಲ, ಗೊತ್ತಾಯ್ತಾ? ವಾವ್ ವಾವ್ ವಾವ್. ಅಯ್ಯೋ, ನಾನು ನೋಡ್ಲೇ ಇಲ್ವೇ? ಇಲ್ಲೇನ್ ನಡೀತಾ ಇದೆ? ನೀವಿಬ್ರೇನ್ ಮಾಡ್ತಾ ಇದ್ದೀರಾ? ನಾನೇನೇನು ನೋಡಿದ್ದೀನಿ, ಆದ್ರೆ ಈ ಥರ ನೋಡಿಲ್ಲ. ನೀನ್ ನನ್ನ ಹತ್ರ ಹೇಳಿದ್ಯಾ ಏನಕ್ಕೆ ಈ ಥರ ಮಾಡಿದೆ? ಈಗಲೂ ಏನಂತದ್ದಾಗಿಲ್ಲ. ಯಾರೋ ಒಬ್ಬ ಅನ್ಭವಿಸ್ತಾನೆ. ಏನ್ ಹೇಳ್ದೆ ನೀನು? ಅವನಿಗೆ ಮಾತ್ರ ಚಾನ್ಸ, ನನಗೆ ಕೊಡಲ್ವಾ? ಬಿಡಲ್ಲ ನಿನ್ನ. ಅವಳ ಬಗ್ಗೆ ನೀನು ಆ ರೀತಿ ಯಾವತ್ತು ಮಾತಾಡಬಾರ್ದು. ಏನಾಗ್ತಿದೆ ಇಲ್ಲಿ ಟೈಲರ್? ನೀನ್ ಆ ರೀತಿ ಮಾತಾಡಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಮಗನೇ. ಟೈಲರ್, ನಾನು ಹೇಳೋದನ್ನ ಕೇಳು. ಅವನು ಏನು ಹೇಳಿಲ್ಲ. ಈಗ ತಾನೇ ಅವನು ನಿನ್ ಬಗ್ಗೆ ಏನ್ ಹೇಳ್ದ ಗೊತ್ತಾ? ಬೇಡ ನೋಡು, ಸಾರಿ. ಸಮಾಧಾನ ಮಾಡ್ಕೋ. ಇಲ್ಲಿದ್ದವ್ರಿಗೆಲ್ಲ ಇದೇ ರೀತಿ ಆಗಿರ್ಬೋದು. ಆ ಡೈರಿಯಲ್ಲಿ ಓದಿದೆ. ಶೋರ್. ವರ್ಲ್ಡ್ ವಾರ್ 2 ನಡೆಯುವಾಗ ಆಫೀಸರು ಮತ್ತು ಅವ್ರ ಜನ ಇಲ್ಲೇ ಇದ್ರು. ಕೋಡರ್ ಅನ್ನೋ ಒಬ್ಬ ಸೈನಿಕ ವಿಚಿತ್ರವಾಗಿ ಆಡೋಕ್ ಶುರು ಮಾಡ್ದ. ಏನಿದು? ಇದು ಲ್ಯಾಟ್ರಿನ್ ಸರ್. ಇದು ಈಗ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿದೆ. ಕಟೋ, ಏನ್ ಮಾಡ್ತಿದ್ಯಾ ನೀನು? ಅವನು ಸಿಕ್ಕಾಕೊಂಡಿದ್ದಾನೆ. ನಿನಗೇನು ಹುಚ್ಚಿಡ್ದಿದ್ಯಾ?
ಏನದು? ಇಲ್ಲಿ ಕೇಳು, ನನ್ನ ಹತ್ರ ಸುಳ್ಳು ಹೇಳಬೇಡ. ಕೇಳಿಸ್ತಿದ್ಯಾ? ಹೋಗಿ ಕೆಲಸ ನೋಡಿ. ಹೋಗಿ. ಆಮೇಲೆ ಬೋಚಪ್ಪ, ಈ ಕಟ್ಕತೆನೆಲ್ಲ ಬಿಡ್ತೀರಾ? ಆ ಪೇಂಟಿಂಗ್ ಅಲ್ಲಿರೋ ಫೀಮೇಲ್ ಡಾಲ್ ಇದೇ ತರ ಇಲ್ವಾ ಹೇಳು? ಯಾರೋ ಇದನ್ನ ಹೊರಗ್ ಬೀಳ್ಸಿ ಹೋಗಿದ್ರು, ಡೇವ್ ಇದನ್ನ ಒಳಗ್ ತಂದಿದ್ದಾನೆ. ಕಾಟೋ ಅದೇ ರೀತಿ ಆಡೋದನ್ನ ಮುಂದುವರಿಸ್ತಾನೆ. ಕಾಟೋ, ಏನ್ ಮಾಡ್ತಿದ್ಯಾ ನೀನು? ನೋಡು, ಅವರಿಗೊಂದು ಪ್ಯಾಸೇಜ್ ಸಿಗುತ್ತೆ ಗಹನಾಗೆ. ಅದೇ ಜಾಗದಲ್ಲಿ ಆ ಶಾಪ ಹುಟ್ಟಿದ್ದು. ಏನಾಗ್ತಿದೆ ಇಲ್ಲಿ? ನನಗೇನು ಗೊತ್ತು. ಯಾರು ತಪ್ಪಿಸ್ಕೊಂಡೋಗಕ್ಕಾಗಲ್ಲ. ಸೈಪನ್ನ ಯುದ್ಧ ಶುರುವಾಗಿದೆ. ಆ ಕ್ರೀಚರ್ ಏನ್ ಹೇಳ್ತು? ಅದು ಆ ಘಟನೆ ಆದ್ಮೇಲೆ ಸತ್ತು ಹೋಯ್ತಂತೆ. ಆಮೇಲೆ ಸೋಲೋ, ಊನೋ, ಫೆಡೆ, ಬಿವ್ಯರ್. ಸೋಲೋ, ಬೂನೋ, ಪಾಯ್ಫ್ಟೆ. ಅದು ಸ್ಪ್ಯಾನಿಷ್. ಒಬ್ರು ಮಾತ್ರ ಉಳಿಯಕ್ ಸಾಧ್ಯ. ಈ ದ್ವೀಪದ ಮೇಲೆ ಜಾಪನೀಸ್ ಕೊನೆವರೆಗೂ ಇರಬೇಕು ಅನ್ನೋ ಆದೇಶ ಇತ್ತಂತೆ. ಅವರದನ್ನು ಮಾಡಿದ್ರು. ಆದ್ರೆ ಬೇಗ 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 ಮಾಡಿ ಅಂದೆ. ಇದು ಜೋರಾಗೆ. ನೋವೇ, ನಾವೆಲ್ಲ ಇಲ್ಲಿ ಸಿಕ್ಕಾಕೊಂಡಿದ್ದೀವಿ. ಯಾಕೋ ಎಷ್ಟು ಧೈರ್ಯ? ಈಗ ನೀನು ಎದ್ದೇಳು. ಎದ್ದಿ ಅಲ್ಲಿ ಕೆಲಸ ನೋಡ್ಕೋ. ಈಗ್ಲೇ ಹೋಗ್ಬೇಕಲ್ಲ ನೀನು. ಹೋಗಲಿಂದ ನಾವು ಹೋಗಕ್ಕಾಗಲ್ಲ. ಏಕೆ? ಕತ್ತಿನ ಕೆಳಗೆ ಹಾಕು. ತುಂಬಾನೇ ಹೊತ್ತಾಗಿದೆ. ಹಾಕು. ಈಗ ನಾನೊಬ್ನೇ ಉಳಿದಿರೋದು. ನನಗೇನ್ ಮಾಡಬೇಕು ಅನ್ನೋದು ಗೊತ್ತಿದೆ. ಏನು? ಅಷ್ಟೇ ಇರೋದಿಲ್ಲಿ. ಏನ್ ನಡೀತಾ ಇದೆ ಅಂತ ಅದನ್ನ ಹೇಳು. ನಾನು ಹೇಳಿದನ್ನು ಕೇಳು. ಪಪ್ಪೆ ಕೂಡ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾನೆ. ರೇಡಿಯೋನ ಹೊಡೆದಾಗ ಅವನಿಗೆ ಕೊಲೆ ಮಾಡ್ಕೋತಾ ಇದ್ದಾನೆ. ಇದು ಮಾಡ್ತಾ ಇರೋದಲ್ಲ ಯಾರು? ನೀವೇನು ಮಾಡಬೇಕು ಅಂತ ನೀವು ಯೋಚನೆ ಮಾಡಿ, ಆದರೆ ನಾನೇನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ನಾನು ನೋಡ್ಕೋತೀನಿ. ಪೆಪೆ ನಮ್ಮನ್ ಕೊಲ್ತಾನೆ ಅಂತ ಅನ್ಸತ್ತಾ? ಗೊತ್ತಿಲ್ಲ.
ಆದ್ರೆ ಆ ಸೈನಿಕ ಹೇಳಿದ ಕೊನೆ ಮಾತು ತನ್ನ ಜೀವದ ಜೊತೆ ಆಟ ಆಡ್ತೀನಿ ಅಂತ ಆತ್ಮಹತ್ಯೆ ಮಾಡ್ಕೊಂಡ. ಇದನ್ನ ನೋಡು. ಇನ್ನು ಎಷ್ಟು ದಿವಸ ಅಂತ ನಾನು ನನ್ನ ಜೀವದ ಜೊತೆ ಆಟ ಆಡಬೇಕು? ಎಷ್ಟು ದಿವಸ ಅಂತ ಈ ನರಕದಲ್ಲಿರೋದು? ಎಷ್ಟು ದಿವಸ? ಆ ರೂಮ್ನ ಹುಡುಕ್ಬೇಕು. ಬೇಡ ಬೇಡ ಬೇಡ. ಓ ಮೈ ಗಾಡ್, ದೇವ್! ಇದೆಲ್ಲ ನನ್ನಿಂದಾನೇ ಆಗ್ತಿರೋದು. ರೆಕಾರ್ಡ್ ಮಾಡ್ತಾ ಇದ್ದ ಅಂತ ಕಾಣಿಸುತ್ತೆ. ಈ ಕ್ಲೇರ್ ಯಾರು? ಅವ್ನ್ ಸತ್ತೋಗಿರೋ ಸಿಸ್ಟರ್. ಬೇಡ ಬೇಡ. ಮತ್ತೆ ಪೆಪ್ಪೆ ಪೆಪ್ಪೆ ಹತ್ರ ಚಾಕು ಇತ್ತಲ್ವಾ? ಆಲನ್ ಸರಿಯಾಗಿ ಹೇಳ್ದ. ಜನರೇಟರ್ ಆಫ್ ಆಗುತ್ತೆ ಅನ್ಸುತ್ತೆ. ಬಾ ಬಾ ಹೋಗೋಣ, ಬೇಗ ಹೋಗ್ಬೇಕು. ನನ್ನ ಹಿಂದೆನೇ ಇರು. ಆ ಕ್ಯಾಮ್ರಾ ತೆಗಿ. ಏನದು? ಅಲ್ಲಿ ಯಾರೋ ಇದ್ದಾರೆ ಅನ್ಸುತ್ತೆ. ಅಲ್ಲಿ ಅಲ್ಲಿ ನಂಗೇನು ಕಾಣಿಸ್ತಿಲ್ಲ. ಯಾರೋ ಹುಡುಗ. ಎಲ್ಲಿ? ಆ ಲೈಟ್ ಕೆಳಗೆ ಮಾಡು, ಎಲ್ಲ ಕಾಣಿಸ್ತಿದೆ. ನಮ್ ಕಡೆನೆ ಬರ್ತಿದೆ. ನಂಗೇನು ಕಾಣಿಸ್ತಿಲ್ಲ. ಬೇಡ. ಟೈಲರ್, ಹೇ ಹೇ, ನನ್ನ ನೋಡು, ನನ್ನ ನೋಡು. ಇದು ಯಾವುದು ನಿಜ ಅಲ್ಲ. ಇದು ನಿಜ ಅಲ್ಲ. ಅದು ನಿಜ ಅಲ್ಲ. ಇಲ್ಲೇನೂ ಇಲ್ಲ. ನೋಡು. ಓಕೆ, ನನಗದು ಕಾಣಿಸ್ತು.
ನಾವಿಲ್ಲಿಂದ ಹೊರಗೆ ಹೋಗ್ಬೇಕು ಒಟ್ಟಿಗೆ. ನೋಡ್ಬೇಡ. ಓ ಗಾಡ್. ಅಷ್ಟೇ. ಹೋಯ್ತು. ಸುಮ್ಮನೆ ಏನೂ ಆಗಿಲ್ಲ. ಅವನು ಮತ್ತೆ ಕಾಣಿಸಿದ್ನಾ? ಹೇ ಹೇ, ಅವನು ಹೇಳ್ದಾಗೆ ಇದ್ಯಾವುದು ನಿಜ ಅಲ್ಲ, ಸರಿನಾ? ಸರಿ, ಕೊಡು. ಇಲ್ಲಿ ವಾಸನೆ ಇನ್ನೂ ಕೆಟ್ಟದಾಗಿದೆ. ನಿಮ್ಮನ್ನ ನಾನು ಕಂಡಿಡ್ದ್ಬಿಟ್ಟೆ. ಆಲನ್, ಡೇವ್ ಸತ್ತೋದ. ಏನು? ಪೆಪ್ಪೆನೆ ಸಾಯಿಸಿರೋದು. ನೆಕ್ಸ್ಟ್ ಬಲಿ ನಾನಾಗಲ್ಲ. ಟೈಲರ್ ಎದ್ದೇಳು. ಟೈಲರ್ ನನ್ನ ಜೊತೆ ಮಾತಾಡು, ಎದ್ದೇಳು. ಯಾಕೆ ಯಾಕೆ? ಇಲ್ಲೆಲ್ಲ ಒಬ್ಬೊಬ್ರು ಹೋಗೋದಕ್ಕೆ ನೀನಾ ಅಂತ ನೋಡೋದಕ್ಕಾಗುತ್ತಾ? ಇಲ್ಲೆಲ್ಲ ನಾನ್ ಮಾತ್ರ ಬದುಕಿರ್ಬೇಕು. ನಿಂತ್ಕೋ, ನಿಂತ್ಕೋ, ಬಾ ಹಿಂದೆ, ಬಾ ಹಿಂದೆ. ಅಲ್ಲಿ ಹೋಗ್ಬೇಡ, ಬಾ ಈ ಕಡೆ ಬಾ. ಅಲ್ಲಿ ದಾರಿ ಇಲ್ಲ. ಖಂಡಿತ ನೀನ್ ನನ್ನ ಕೈಗೆ ಸಿಗ್ತೀಯಾ? ನಾನು ನಿನ್ನ ಬಿಡಲ್ಲ. ನಿನ್ನ ಸಾಯಿಸ್ತೀನಿ. ಏನಿದು? ಸೋಲೋ ಉನುಪುಕೇವಿಯೋ ಒಬ್ಬರು ಮಾತ್ರ ಉಳ್ಕೊಳಕ್ ಸಾಧ್ಯ.
ಟರ್ಮೆಂಟೋ ಪರಡೋಡಸ್. ಡೋರ್ ಎಲ್ಲರಿಗೂ ಇದೆ. ಡೆಸ್ಟಿಗೋ ಪೋರಿ ಟರ್ನಿಟೋ. ನಂಬಿಕೆ ಇದ್ದವ್ರು ಉಳ್ಕೊಳ್ತಾರೆ. ಟರ್ನೆಂಟೋ ಪೋರಿ ಟರ್ಮಿಡಿ. ಈಗ ನಿನಗೆ ಅರ್ಥ ಆಯ್ತಾ? ಸ್ಪ್ಯಾನಿಷ್ ಅವ್ರು ಇಲ್ಲಿಗೆ ಬಂದಿದ್ದು ನಮ್ಮ ಜನರನ್ನ ದಾಸರು ಮಾಡ್ಕೊಳ್ಳೋಕ್ಕೆ, ಆದರೆ ಅವರನ್ನೇ ದಾಸರನ್ನಾಗಿ ಮಾಡ್ಕೊಂಡಿದ್ದಾರೆ. ಅವ್ರನ್ನ ನಾವಿಲ್ಲೇ ಇಟ್ವಿ, ಅದು ಒಬ್ಬರನ್ನೇ, ಅದು 300 ವರ್ಷಕ್ಕಿಂತ ಹೆಚ್ಚಾಗಿ. ನಿನಗವಳು ಎಲ್ಲಿ ಸಿಕ್ಕದ್ಲು? ಯಾರೋ ಅದನ್ನ ಹೊರಗೆ ಬೀಳ್ಸೋಗಿದ್ರು. ಡೇವ್ ಅದನ್ನ ತಂದ. ಅವನು ಹಾಗೆ ಮಾಡಬಾರ್ದಿತ್ತು. ಎಲ್ಲ ಈಗ ಮುಗಿಯುತ್ತೆ. ಶಾಪ ಇವಾಗ ಮುಕ್ತಾಯಾಗಿ ನಾವ್ ಹೊರಗೆ ಹೋಗ್ಬೋದು. ನನ್ನ ಆನ್ಸೆಸ್ಟರ್ಸ್ಗೆ ಅದು ಬೇಕಾಗಿಲ್ಲ. ಆದ್ರೆ ಇದಕ್ಕೂ ನಮಗೂ ಯಾವ ಸಂಬಂಧ ಇಲ್ಲ. ಇದನ್ನ ನಾವ್ ಹಾಕೊಂಡಿಲ್ಲ. ನೀನ್ ಈಗ ಕೂಡ ಹುಟ್ಟೇ ಇಲ್ಲ. ಸಮಯಕ್ಕೆ ಈ ಜಾಗದಲ್ಲಿ ಏನು ಬೆಲೆ ಇಲ್ಲ. ನಾವು ಹಿಂದೆ ಹೋಗ್ತೀವಿ, ಯಾಕಂದ್ರೆ ಅವರಿಬ್ರು ಒಟ್ಟಿಗಿರ್ಬೇಕು. ಹೌದು, ಅವರಿಬ್ರು ಒಟ್ಟಿಗೆ ಇರ್ಬೋದು. ಡೇವ್ ಅವ್ರನ್ನ ಒಟ್ಟಿಗೆ ಸೇರ್ಸು ಅಂದ. ಆದ್ರೂ ಕೂಡ ಎಲ್ರೂ ನೀವೆಲ್ಲರೂ ಹೊರ್ಗೋಗ್ಬೋದು. ಇಲ್ಲೇ ಸಾಯೋದು. ಏಯ್, ನೀನ್ ನನ್ನ ಹತ್ರ ತಪ್ಪಿಸ್ಕೋಬೋದು ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ಇದಕ್ಕೆ ಕ್ಷಮೆನೇ ಇಲ್ಲ. ನಮ್ ಹತ್ರ ಒಂದ್ ಅವಕಾಶ ಇತ್ತು. ಅದ್ ನನಗೆ ಮಾತ್ರ. ನಾನು ಯಾರನ್ನು ಬಿಡಲ್ಲ. ನನಗೇನು ಆಗೋದಿಲ್ಲ. ಆ ಆತ್ಮಗಳು ನನ್ನ ಕಾಪಾಡುತ್ತವೆ. ಬೇಡ. ನೀನೊಬ್ನೇ, ಬೇಡ. ನೀನೊಬ್ನೇ ಅಂದೆ. ನೀವ್ ಗೆದ್ರಿ ಬಾಸ್, ಆದ್ರೆ ನಿಮಗ ಅರ್ಥ ಆಗೋದಿಲ್ಲ. ಒಬ್ಬ ವಿಟ್ನೆಸ್ ಎಲ್ರಿಗೂ ಸಾಯಿಸ್ತೆ ಬಿಟ್ಟಿದ್ನಲ್ಲ, ಅದೇ ನನ್ನ ತಪ್ಪು. ನೆಕ್ಸ್ಟ್ ನೀನೇ ಫೆಲೆನಾ?
ಎಲ್ಲಿದ್ಯಾ ಫೆಲೆನಾ? ಬದುಕಿದ್ರೆ ಒಬ್ಬನೇ ಬದುಕ್ಬೇಕಿಲ್ಲಿ. Elena. Elena! Elena! ಎಲ್ಲಿದ್ಯಾ ಫೆಲೆನಾ ನೀನು? ಸಿಗ್ತೀಯಾ? ಟೇಕ್ ಇಟ್ ಈಸಿ ಬೇಬಿ. ನಿನ್ನ ಇಲ್ಲೇ ಸುಟ್ಟು ಹಾಕ್ಬಿಡ್ಬೋದು ನಾನು. ಪಲೀನಾ, ಬೇಡ ಬೇಡ ಬೇಡ. ಅವನು ಹೇಳದನ್ನ ಕೇಳು. ಹೇಳದನ್ನ ಕೇಳು. ಒಂದು ಅವಕಾಶ ಇತ್ತು, ಒಂದು ಅವಕಾಶ. ಅಯ್ಯೋ ಕಂತ್ರಿ, ತಾಳು. ಒಬ್ರು ಮಾತ್ರ ಬದುಕೋಕ್ಕಾಗೋದು. I'm so sorry. I love you. I love you too. ಏನ್ ವೆಯ್ಟ್ ಮಾಡ್ತಾ ಇದ್ದೀರಿ? ಏನಾದ್ರೂ ಮಾಡ್ರೋ.
ನಿನ್ನ ನಂಬೋದಕ್ಕೆ ಆಗಲ್ಲ ಕಣೋ. ಖತರ್ನಾಕ್ ನನ್ ಮಗ ಕಣೋ. ಇಲ್ಲೋಡು ಟೇಲರ್, ಇನ್ನೇನು ಮುಗಿಯೋದಕ್ಕೆ ಬಂತು. ನೀನ್ ಗೆದ್ದೆ. ನಿನಗಿನ್ನೂ ಅರ್ಥ ಆಗ್ತಿಲ್ವಾ? ಇಷ್ಟೆಲ್ಲ ನೋಡಿದ್ಮೇಲೂ ನಿಂಗೆ ನೀನ್ ಬದುಕಿದ್ರೆ ನೀನ್ ಸೋತ ಹಾಗೆ. ತುಂಬಾ ಕೆಟ್ಟದಾಗ ಸೋಲ್ತೀಯ ನೀನು. ಏನಾದ್ರು ಎಲ್ಲ ಪ್ರೀತಿನೂ ಒಂದೇ ತಾನೆ. ನಾವು ಕತ್ಲಲ್ಲಿದ್ದೀವಿ. ಕಳೆದ 70 ವರ್ಷಗಳಿಂದ. ಯಾಕೆ? ನಾನು ಚೆನ್ನಾಗಿದ್ದೀನಿ, ನನಗೇನೂ ಆಗಿಲ್ಲ. ವಾವ್ ವಾವ್, ವಾವ್, ನಾವು ಗೆದ್ವಿ. ಇಲ್ಲಿ ಕೆಳಗೇನಿದೆ ಗೊತ್ತಾಗ್ತಾ ಇಲ್ಲ. ಒಬ್ಬ ಹೆಂಗಸು ಇಲ್ಲಿ ಕೆಳಗೆ ಏನ್ ಮಾಡ್ತಿರ್ಬೋದು? ಅವಳನ್ನ ಬಂಧಿಸಲಾಗಿತ್ತು ಅನ್ಸುತ್ತೆ, ಅಥವಾ ಸ್ಪೈ. ಒಂದ್ ಅವಕಾಶ ಇತ್ತು. ನಿಮ್ಗಳಿಗೆ ಯಾಕೆ ಇನ್ನೂ ಅರ್ಥನೇ ಆಗ್ತಾ ಇಲ್ಲ? ನಾವು ಕತ್ಲಲ್ಲಿದ್ದೀವಿ ಕಳೆದ 70 ವರ್ಷದಿಂದ. ಹೌದು, ಇಲ್ಲಿ ಒಬ್ಬನೇ ಜೀವಂತವಾಗಿರ್ತಾನೆ. ನೀನು ಈಗ ಸಾಯ್ತೀಯಾ? ಇಲ್ಲ, ಗಾಬರಿ ಆಗ್ಬಾರ್ದು. ನೋ, ಬೇಡ, ಆಗಲ್ಲ. ದಾರಿ ದಾರಿ ದಾರಿಯಲ್ಲಿದೆ. ನನ್ನ ದಾರಿ ಹುಡುಕ್ಬೇಕು. ಬೇಡ 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 ಬೇಡ.
ಬೇಡ 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 ಹೋಗು 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 ಇಲ್ಲಿಂದ ಹೋಗು. ಯಾರು ನೀನು? ಯಾರು ಬದುಕಲ್ಲ. ಹೋಗಿಲ್ಲಿಂದ. ಇನ್ನು ಉಸಿರಾಡ್ತಿದ್ದಾನೆ. ಏನ್ ಹೇಳಕ್ ಹೊರಟಿದ್ಯಾ ನೀನು? ನೀವು ಎಲ್ಲ ಸಾಯ್ಬೇಕು.